Good morning, students. Today we are going to discuss the 10th science third chapter, metals and non-metals. ಇವತ್ತು ನಾವು ಮೂರನೇ ಚಾಪ್ಟರ್ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಬಗ್ಗೆ ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತಿದ್ದೀವಿ. ಏನಪ್ಪ ಮೆಟಲ್ಸ್ ಮತ್ತು ನಾನ್ ಮೆಟಲ್ಸ್ ಅಂದರೆ ಲೋಹಗಳು ಮತ್ತು ಅಲೋಹಗಳು. ಮೆಟಲ್ಸ್ ಅಂದರೆ ಲೋಹಗಳು, ನಾನ್ ಮೆಟಲ್ಸ್ ಅಂದರೆ ಅಲೋಹಗಳು. ಇದರ ಫಿಸಿಕಲ್ ಪ್ರಾಪರ್ಟೀಸು, ಕೆಮಿಕಲ್ ಪ್ರಾಪರ್ಟೀಸು ಮತ್ತು ಅವು ಯಾವ್ಯಾವ ಕೆಮಿಕಲ್ಸ್ ಜೊತೆ ಹೇಗೆ ರಿಯಾಕ್ಟ್ ಆಗ್ತವೆ, ಮತ್ತು ಆ ಮೆಟಲ್ಸನ್ನು ಮತ್ತು ನಾವು ನಾನ್ ಮೆಟಲ್ಸನ್ನು ಹೇಗೆ ಎಕ್ಸ್ಟ್ರಾಕ್ಷನ್ ಮಾಡ್ತೀವಿ, ಹೇಗೆ ನಾವು ಪ್ಯೂರಿಫೈ ಮಾಡ್ತಾ ಹೋಗ್ತೀವಿ, ಹೇಗೆ ತೆಗಿತಾ ಹೋಗ್ತೀವಿ ಅಂತಕ್ಕಂಥದ್ದನ್ನು ಇಲ್ಲಿ ಡೀಟೇಲ್ ಆಗಿ ನಾವು ಇಲ್ಲಿ ಸ್ಟಡಿ ಮಾಡ್ತಾ ಹೋಗ್ತೀವಿ. ಫಸ್ಟ್ ದ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಫಿಸಿಕಲ್ ಪ್ರಾಪರ್ಟೀಸ್ ಅಂದರೆ ಭೌತಿಕ ಲಕ್ಷಣಗಳು. ಅದನ್ನು ನೋಡಿದ ತಕ್ಷಣವೇ ಯಾವ ರೀತಿ ಕಾಣ್ತವೆ ಮೆಟಲ್ಸ್ ಅಂತಕ್ಕಂಥವು, ಲೋಹಗಳು ಅಂತಕ್ಕಂಥವು. ಫಸ್ಟ್ ಪಾಯಿಂಟ್, ಮೆಟಲ್ಸ್ ಆರ್ ಸಾಲಿಡ್ಸ್. ಮೆಟಲ್ಸ್ ಆರ್ ಸಾಲಿಡ್ಸ್ ಎಕ್ಸೆಪ್ಟ್ ಮರ್ಕ್ಯುರಿ. ಮರ್ಕ್ಯುರಿ ಒಂದು ಬಿಟ್ಟು ಎಲ್ಲ ಲೋಹಗಳು ಇದಾವಲ್ಲ, ಇವೆಲ್ಲವೂ ಕೂಡ ಘನ ರೂಪದಲ್ಲಿ ಇರ್ತಾ ಹೋಗ್ತವೆ. ನೆಕ್ಸ್ಟ್ ಸೆಕೆಂಡ್ ಪಾಯಿಂಟ್, ಮೆಟಲ್ಸ್ ಆರ್ ಹಾರ್ಡ್ ಎಕ್ಸೆಪ್ಟ್ ಲೀಥಿಯಂ, ಪೊಟ್ಯಾಷಿಯಂ ಮತ್ತು ಸೋಡಿಯಂ. ಈ ಲೀಥಿಯಂ, ಪೊಟ್ಯಾಷಿಯಂ, ಸೋಡಿಯಮ್ಸನ್ನು ನಾವು ಬಹಳ ಸ್ಮೂತ್ ಆಗಿರ್ತವೆ. ದೇ ಕ್ಯಾನ್ ಬಿ ಕಟ್ ವಿತ್ ಎ ನೈಫ್. ಅದನ್ನು ನಾವು ಕತ್ತರಿಯಿಂದ ಕಟ್ ಮಾಡ್ಬೋದು. ಆದರೆ ಬೇರೆ ಮೆಟಲ್ಸ್ಗಳಿದಾವಲ್ಲ, ಅವೆಲ್ಲವೂ ಕೂಡ ಲೋಹಗಳು, ಅವು ಗಟ್ಟಿಯಾಗಿರ್ತವೆ ಮತ್ತು ಹಾರ್ಡ್ ಆಗಿರ್ತವೆ ಅಂತಕ್ಕಂಥ ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ಥರ್ಡ್ ಪಾಯಿಂಟ್, ಮೆಟಲ್ಸ್ ಹ್ಯಾವ್ ಮೆಟಾಲಿಕ್ ಕ್ಲಸ್ಟರ್. ಅಂದರೆ ಅವನ್ನ ನೋಡಿದ ತಕ್ಷಣ ಶೈನಿಂಗ್ ಇರ್ತವೆ ಲೋಹಗಳು. ಫೋರ್ತ್ ಪಾಯಿಂಟ್, ಮೆಟಲ್ಸ್ ಆರ್ ಮ್ಯಾಲಿಯಬಲ್. ಅಂದರೆ ಇಟ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್. ಅದನ್ನು ನಾವು ತಟ್ಟೆ ಥರ ಮಾಡ್ತಾ ಹೋಗ್ಬೋದು. ಅಗಲವಾಗಿರ್ತಕ್ಕಂಥ ತಟ್ಟೆಗಳು ಮಾಡೋದಕ್ಕೆ ಈ ರೀತಿಯ ಒಂದು ಗುಣಲಕ್ಷಣ ಇರತಕ್ಕಂಥ ಲೋಹಗಳಿಗೆ ನಾವೇನಂತ ಕರಿತೀವಿ, ಮ್ಯಾಲಿಯಬಿಲಿಟಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ಪಾಯಿಂಟ್, ಮೆಟಲ್ಸ್ ಆರ್ ಡಕ್ಟೈಲ್. ಡಕ್ಟಿಲಿಟಿ ಅಂದರೆ ಅದನ್ನು ಎಳೆದ್ಬಿಟ್ಟು ತಂತಿ ಥರ ಮಾಡ್ತಕ್ಕಂಥದ್ದು. ಮೆಟಲ್ಸ್ ಆರ್ ಕ್ಯಾನ್ ಬಿ ಡ್ರಾನ್ ಇಂಟು ವೈರ್ಸ್. ಥಿನ್ ವೈರ್ಸನ್ನು ಮಾಡ್ತಕ್ಕಂಥ ಇದಕ್ಕೆ, ಇದು ಮೆಟಲ್ಸಿಗೆ, ಲೋಹಗಳಿಗೆ ಈ ಒಂದು ಗುಣ ಇದೆ. ಅಂದರೆ ಇದನ್ನು ತಟ್ಟಿದ್ರೆ ನಾವು ತೆಳ್ಳಗೆ ತಟ್ಟೆ ಥರ ಆಗ್ತಾ ಹೋಗುತ್ತೆ, ಮತ್ತು ಅದೇ ರೀತಿ ಅದನ್ನು ಎಳೆದ್ರೆ ತಂತಿಯ ರೂಪದಲ್ಲಿ ನಾವು ಪರಿವರ್ತನೆ ಮಾಡ್ತಾ ಹೋಗ್ಬೋದು. ನೆಕ್ಸ್ಟ್, ಮೆಟಲ್ಸ್ ಹ್ಯಾವ್ ಹೈ ಮೆಲ್ಟಿಂಗ್ ಪಾಯಿಂಟ್ಸ್. ಅಂದರೆ ಕುದಿಯುವ ಬಿಂದು, ಕರಗುವ ಬಿಂದು ಇದರ ಹೆಚ್ಚಾಗಿರ್ತದೆ, ಬೇಗ ಕರಗೋದಿಲ್ಲ ಅದು. ಗ್ಯಾಲಿಯಮ್, ಸೀಸಿಯಂ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಗ್ಯಾಲಿಯಂ ಮತ್ತು ಸೀಸಿಯಂ ಎರಡು ಬಿಟ್ಟರೆ ಇವು ಬಹಳ ಕಡಿಮೆ. ಇದರ ಕುದಿಯುವ ಬಿಂದು ಏನಿದೆಯೋ ಮೆಲ್ಟಿಂಗ್ ಪಾಯಿಂಟ್, ಇದು ಕರಗುವ ಬಿಂದು ಏನಿದೆಯೋ ಮೆಲ್ಟಿಂಗ್ ಅಂತ ಹೇಳಿದ್ರೆ ಕರಗುವ ಬಿಂದು ಏನಾಗಿದೆ, ಬಹಳ ಕಡಿಮೆ ಇದೆ. ನಾವು ಕೈಯಲ್ಲಿ ಹಿಡ್ಕೊಂಡ್ಬಿಟ್ರೆ ಸಾಕು, ಗ್ಯಾಲಿಯಂ ಮತ್ತು ಸೀಸಿಯಂ ಅಂತಕ್ಕಂಥವು ಕೈಯಲ್ಲಿ ಹಿಡಿದ್ರೆ ಅದರ ನಮ್ಮ ಅಂಗೈಯಿನ ಶಾಖಕ್ಕೆ, ಹೀಟಿಗೆ ಅದೇನಾಗುತ್ತೆ, ಗ್ಯಾಲಿಯಂ ಮತ್ತು ಸೀಸಿಯಂ ಅಂತಕ್ಕಂಥ ಕರಗುತ್ತೆ. ಅದೇ ಬೇರೆ ಮೆಟಲ್ಸ್ ಆದರೆ ಅವು ಅಷ್ಟು ಬೇಗ ಕರಗೋದಿಲ್ಲ. ಕಬ್ಬಣ ಆಗಿರ್ಬೋದು, ನೀವು ಸಿಲ್ವರ್ ಆಗಿರ್ಬೋದು, ಮತ್ತು ಬೆಳ್ಳಿ ಆಗಿರ್ಬೋದು, ಬಂಗಾರ ಆಗ್ಬೋದು, ಕೈಯಲ್ಲಿ ಹಿಡ್ಕೊಂಡ್ರೆ ಕರಗೋದಿಲ್ಲ, ಯಾಕಂದರೆ ಅದರ ಕರಗುವ ಬಿಂದು ಹೆಚ್ಚಾಗಿದೆ. ನೆಕ್ಸ್ಟ್ ಪಾಯಿಂಟು, ಮೆಟಲ್ಸ್ ಹ್ಯಾವ್ ಹೈ ಬಾಯ್ಲಿಂಗ್ ಪಾಯಿಂಟ್ಸ್. ಮೆಟಲ್ಸಿಗೆ ಬಹಳ ಹೈ ಆಗಿರ್ತಕ್ಕಂಥ ಬಾಯ್ಲಿಂಗ್ ಪಾಯಿಂಟ್ ಇದೆ. ನೆಕ್ಸ್ಟ್, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಹೀಟ್. ಅಂದರೆ ಅದನ್ನು ಶಾಖ ಕೊಟ್ಟರೆ ಅದನ್ನು ಹೀಟನ್ನು ಹೀರ್ಕೊಳ್ಳುತ್ತೆ. ಅಂದರೆ ಬೆಸ್ಟ್ ಕಂಡಕ್ಟರ್ಸ್ ಆರ್ ಸಿಲ್ವರ್ ಆ್ಯಂಡ್ ಕಾಪರ್. ಇದರಲ್ಲಿ ಬೆಸ್ಟ್ ಕಂಡಕ್ಟರ್ಸ್ ಅಂತ ಹೇಳಿದ್ರೆ ಸಿಲ್ವರ್ ಮತ್ತು ಕಾಪರ್. ಸಿಲ್ವರ್ ಅಂತ ಹೇಳಿದ್ರೆ ಬೆಳ್ಳಿ, ಕಾಪರ್ ಅಂತ ಹೇಳಿದ್ರೆ ತಾಮ್ರ. ಗೊತ್ತಾಯ್ತು? ಅದಕ್ಕೋಸ್ಕರನ ತಾಮ್ರದ ನಾವು ಪಾತ್ರೆಗಳನ್ನು ಮನೆಯಲ್ಲಿ ಬಳಸ್ತಾ ಹೋಗ್ತೀವಿ. ಯಾಕಂತ ಹೇಳಿದ್ರೆ ಅದನ್ನು ಬಿಸಿ ಮಾಡಿದರೆ ಬಹಳ ಬೇಗ ಅದು ಕಾಯುತ್ತೆ ಅಂತ ಹೇಳ್ಬಿಟ್ಟು. ಪೂರ್ ಕಂಡಕ್ಟರ್ಸ್, ಇದರಲ್ಲಿ ಹೀಟನ್ನು ಹೀರ್ಕೊಳ್ಳೋದಿಲ್ಲಪ್ಪ ಅಂದರೆ ಯಾವ್ಯಾವಪ್ಪ ಅಂದರೆ ಲೆಡ್ ಆ್ಯಂಡ್ ಮರ್ಕ್ಯುರಿ. ಬಹಳ ಬೇಗ ಇದು ಹೀಟನ್ನು ಹೀರ್ಕೊಳ್ಳೋದಿಲ್ಲ, ಜಲ್ದಿ ಬಿಸಿ ಆಗೋದಿಲ್ಲ. ಅದಕ್ಕೋಸ್ಕರ ಪೂರ್ ಕಂಡಕ್ಟರ್ಸ್ ಆರ್ ಲೆಡ್ ಆ್ಯಂಡ್ ಮರ್ಕ್ಯುರಿ ಅಂತ ಹೇಳ್ಬಿಟ್ಟು. ನೆಕ್ಸ್ಟ್ ಪಾಯಿಂಟು, ಮೆಟಲ್ಸ್ ಆರ್ ಗುಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಅಂದರೆ ಬೆಸ್ಟ್ ಕಂಡಕ್ಟರ್ಸ್. ಇದರಲ್ಲಿ ಎಲ್ಲ ಲೋಹಗಳಲ್ಲಿ ಬೆಸ್ಟ್ ಫಸ್ಟ್ ಪ್ರಿಫರೆನ್ಸ್ ಯಾರಿಗೆ ಕೊಡ್ತೀವಪ್ಪ ಅಂತಂದರೆ ಸಿಲ್ವರ್ ಮತ್ತು ಕಾಪರ್ ಅಂತ. ಇವು ಬೇಗ ಎಲೆಕ್ಟ್ರಿಸಿಟಿನ, ಕರೆಂಟನ್ನು ಪಾಸ್ ಮಾಡ್ತಾ ಹೋಗ್ತವೆ. ಮೆಟಲ್ಸ್ ಆರ್ ಸೋನರಸ್. ಸೋನರಸ್ ಅಂತ ಹೇಳಿದ್ರೆ ಅದನ್ನು ಕೆಳಗಡೆ ಹಾಕಿದರೆ ಅಥವಾ ಒಂದಕ್ಕೊಂದು ಬಡಿದ್ರೆ ಏನಾಗುತ್ತೆ, ಅದರಿಂದ ಶಬ್ದ ಉತ್ಪತ್ತಿ ಆಗುತ್ತೆ. ಅದಕ್ಕೆ ನಾವೇನಂತ ಕರಿತೀವಿ, ನಾವು ಮೆಟಲ್ಸ್ ಆರ್ ಸೋನರಸ್. ಇವೆಲ್ಲವೂ ಕೂಡ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್, ಅಂದರೆ ಭೌತಿಕ ಲಕ್ಷಣಗಳು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್. ಭೌತಿಕ ಲಕ್ಷಣಗಳು ಯಾವ್ದು, ನಾನ್ ಮೆಟಲ್ಸಿಂದ ಅಂದರೆ ಅಲೋಹಗಳು. ನಾನ್ ಮೆಟಲ್ಸ್ ಫಸ್ಟ್ ಪ್ರಾಪರ್ಟಿ ನೋಡ್ತಾ ಹೋಗೋಣ. ನಾನ್ ಮೆಟಲ್ಸ್ ಮೇ ಬಿ ಸಾಲಿಡ್ಸ್. ಅವು
ಘನ ರೂಪದಲ್ಲಿ ಇರ್ಬೋದು, ಲಿಕ್ವಿಡ್ಸ್ ಆರ್ ಗ್ಯಾಸಸ್. ಅಂದರೆ ನಾನ್ ಮೆಟಲ್ಸ್ಗಳು ನಮಗೆ ಘನ ರೂಪದಲ್ಲೂ ಸಿಗ್ತಾ ಹೋಗ್ತವೆ, ಮತ್ತೆ ಲಿಕ್ವಿಡ್ಸಿನ ರೂಪದಲ್ಲೂ ಸಿಗ್ತಾ ಹೋಗುತ್ತೆ, ಮತ್ತೆ ಗ್ಯಾಸಸ್ಸಿನ ರೂಪದಲ್ಲೂ ಸಿಗೋದು. ಆದರೆ ಮೆಟಲ್ಸ್ ಆದರೆ ಎರಡೇ ರೂಪದಲ್ಲಿ ಸಿಗೋದು ನಮಗೆ, ಒಂದು ಸಾಲಿಡ್ಸು, ಇನ್ನೊಂದು ಲಿಕ್ವಿಡ್ಸ್ ಅಂತ ಹೇಳಿದ್ವಿ. ಲಿಕ್ವಿಡ್ಸಿಗೆ ಎಕ್ಸಾಂಪಲ್ ಯಾವುದು? ಮರ್ಕ್ಯುರಿಯಲ್ಲಿ ಹೇಳಿದ್ದು. ಮಿಕ್ಕಿದವೆಲ್ಲವೂ ಕೂಡ ಅವು ಸಾಲಿಡ್ಸ್ ರೂಪದಲ್ಲಿ. ಇಲ್ಲಿ 3 ರೂಪದಲ್ಲಿ 3 ಡಿಫರೆಂಟ್ ಸ್ಟೇಟ್ಸ್ ಅಲ್ಲಿ ನಮಗೆ ಇಲ್ಲಿ ನಾನ್ ಮೆಟಲ್ಸ್ಗಳು ಅಂತಕ್ಕಂಥವು ಸಿಗ್ತಾ ಹೋಗ್ತವೆ. ಸಾಲಿಡ್ಸ್ ಯಾವ್ಯಾವಪ್ಪ? ಕಾರ್ಬನ್, ಸಲ್ಫರ್, ಫಾಸ್ಫರಸ್, ಗೊತ್ತಾಯ್ತಾ? ಅದೇ ರೀತಿ ಫಾಸ್ಫರಸ್ ಎಕ್ಸೆಟ್ರಾ ಇನ್ನು ಬಹಳಷ್ಟು ಇದಾವೆ. ಇವೆಲ್ಲವೂ ಸಾಲಿಡ್ಸಿನ ರೂಪದಲ್ಲಿ ಇರ್ತಕ್ಕಂಥ ನಾನ್ ಮೆಟಲ್ಸ್ಗಳು. ಅದೇ ರೀತಿ ಬ್ರೋಮಿನ್ ಮತ್ತೆ ಲಿಕ್ವಿಡ್ ರೂಪದಲ್ಲಿ ಇರ್ತಕ್ಕಂಥ ಬ್ರೋಮಿನ್ ಇರ್ತಕ್ಕಂಥದ್ದು, ಮತ್ತೆ ಅಯೋಡಿನ್ ಘನ ರೂಪದಲ್ಲಿ ಇರ್ತದೆ. ಅದನ್ನ ಕಲಸಿದ್ರೆ ಅದು ಲಿಕ್ವಿಡ್ ರೂಪಕ್ಕೆ ಬರ್ತಾ ಹೋಗುತ್ತೆ. ಬ್ರೋಮಿನ್ ಅಂತಕ್ಕಂಥದ್ದು ನಮಗೆ ಲಿಕ್ವಿಡ್ ರೂಪದಲ್ಲಿ ಸಿಗ್ತಕ್ಕಂಥ. ಅದೇ ಗ್ಯಾಸ್ ರೂಪದಲ್ಲಿ ಇರ್ತಕ್ಕಂಥ ನಾನ್ ಮೆಟಲ್ಸ್ ಅಂತ ಹೇಳಿದ್ರೆ ಆಕ್ಸಿಜನ್ನು, ಹೈಡ್ರೋಜನ್ನು, ನೈಟ್ರೋಜನ್. ಇವು 3 ಕೂಡ ಗ್ಯಾಸಸ್ಸಿನ ರೂಪದಲ್ಲಿ ಇರ್ತಕ್ಕಂಥ ಅಲೋಹಗಳು, ನಾನ್ ಮೆಟಲ್ಸ್ಗಳು ಅಂತ ಹೇಳ್ಬಿಟ್ಟು ನಾವು ಇಲ್ಲಿ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇನ್ನೊಂದು ಪ್ರಾಪರ್ಟಿ, ನಾನ್ ಮೆಟಲ್ಸ್ ಆರ್ ಸಾಫ್ಟ್. ಇವು ಸ್ಮೂತ್ ಆಗಿರ್ತವೆ ಎಕ್ಸೆಪ್ಟ್ ಡೈಮಂಡ್. ಅಂದರೆ ವಜ್ರ ಇದೆಯಲ್ಲ, ಅದು ಕೂಡ ಅಲೋಹನೇ, ಅದು ಲೋಹ ಅಲ್ಲ, ಆದರೆ ಅದು ಗಟ್ಟಿಯಾಗಿದೆ. ಅದು ಎಕ್ಸೆಪ್ಟ್ ಡೈಮಂಡ್ ವಿಚ್ ಇಸ್ ದ ಹಾರ್ಡೆಸ್ಟ್ ನ್ಯಾಚುರಲ್ ಸಬ್ಸ್ಟೆನ್ಸ್ ಅಂತಕ್ಕಂಥದ್ದು ನಾವು ಹೇಳ್ತಾ ಹೋಗ್ತೀವಿ. ಅದೇ ರೀತಿ ನಾನ್ ಮೆಟಲ್ಸ್ ಡು ನಾಟ್ ಹ್ಯಾವ್ ಲಸ್ಟರ್ ಎಕ್ಸೆಪ್ಟ್ ಅಯೋಡಿನ್ ಕ್ರಿಸ್ಟಲ್. ಅಯೋಡಿನ್ ಕ್ರಿಸ್ಟಲ್ಸ್ಗಳನ್ನು ಬಿಟ್ಟರೆ ಬೇರೆ ಎಲ್ಲ ನಾನ್ ಮೆಟಲ್ಸ್ ಇದಾವಲ್ಲ ಅವೆಲ್ಲವೂ ಕೂಡ ಡು ನಾಟ್ ಹ್ಯಾವ್ ಲಸ್ಟರ್, ಅದಕ್ಕೆ ಶೈನಿಂಗ್ ಇರೋದಿಲ್ಲ. ನಾನ್ ಮೆಟಲ್ಸ್ ಆರ್ ಸರ್, ಮತ್ತೆ ವಜ್ರ ಶೈನಿಂಗ್ ಇದೆಯಲ್ಲ, ಅದ್ರ ಮೇಲೆ ಬೆಳಕು ಬಿದ್ದರೆ ಮಾತ್ರ ಅದು ಶೈನಿಂಗ್ ಕಾಣ್ತಾ ಹೋಗುತ್ತೆ. ಹಾಗೆ ನೋಡಿದ್ರೆ ಅದರಲ್ಲಿ ಶೈನಿಂಗ್ ನಮಗೆ ಕಾಣೋದಿಲ್ಲ. ಮತ್ತೆ ಎಕ್ಸೆಪ್ಟ್ ವಜ್ರ ಮತ್ತೆ ಡೈಮಂಡ್ ಮತ್ತೆ ಅಯೋಡಿನ್ ಅಂತಕ್ಕಂಥ ತಗೊಂಡ್ರೆ ಬೇರೆ ಎಲ್ಲವೂ ಕೂಡ ಡು ನಾಟ್ ಹ್ಯಾವ್ ಲಸ್ಟರ್. ನೆಕ್ಸ್ಟ್ ಮೆಟಲ್ಸ್ ಆರ್ ನಾನ್ ಮೆಟಲ್ಸ್ ಆರ್ ನಾಟ್ ಮ್ಯಾಲಿಯಬಲ್. ಅಂದರೆ ಲೋಹಗಳ ಥರ ಇದನ್ನು ತಟ್ಟಿ ನಾವು ತೆಳ್ಳಗಾಗಿರ್ತಕ್ಕಂಥ ತಟ್ಟೆಗಳು ಮಾಡೋಕ್ಕಾಗೋದಿಲ್ಲ. ಯಾಕಂದರೆ ಇದನ್ನು ತಟ್ಟಿದರೆ, ಅದನ್ನು ಒಡೆದ್ರೆ, ಬೀಟ್ ಮಾಡಿದರೆ ಅದೇನಾಗ್ತಾ ಹೋಗುತ್ತೆ? ಎಲ್ಲ ಪುಡಿ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾನ್ ಮೆಟಲ್ಸ್ ಆರ್ ನಾಟ್ ಡಕ್ಟೈಲ್. ಅಂದರೆ ಅದನ್ನು ಎಳೆದ್ಬಿಟ್ಟು ತಂತಿ ಥರನೂ ಮಾಡೋಕ್ಕಾಗೋದಿಲ್ಲ. ಅಂದರೆ ಮೆಟಲ್ಸಿಗಿರ್ತಕ್ಕಂಥ ಗುಣ ನಾನ್ ಮೆಟಲ್ಸಿಗಿಲ್ಲ. ಶೈನಿಂಗ್ ಇಲ್ಲ, ಮ್ಯಾಲಿಯಬಿಲಿಟಿ ಇಲ್ಲ, ಮತ್ತು ಡಕ್ಟಿಲಿಟಿ ಇಲ್ಲ. 1 ಮಾರ್ಕ್ಸ್ ಕ್ವಶನಿಗೆ ಕೇಳ್ತಾರೆ, ವಾಟ್ ಈಸ್ ಮ್ಯಾಲಿಯಬಿಲಿಟಿ ಅಥವಾ ವಾಟ್ ಈಸ್ ಮ್ಯಾಲಿಯಬಲ್ ಅಂತ ಹೇಳ್ಬಿಟ್ಟು. ದ ಮೆಟಲ್ಸ್ ವಿಚ್ ಕ್ಯಾನ್ ಬಿ ಬೀಟನ್ ಇಂಟು ಥಿನ್ ಶೀಟ್ಸ್ ಈಸ್ ಕಾಲ್ಡ್ ಮ್ಯಾಲಿಯಬಿಲಿಟಿ. ದ ಮೆಟಲ್ಸ್ ವಿಚ್ ಕ್ಯಾನ್ ಬಿ ಡ್ರಾನ್ ಇಂಟು ಥಿನ್ ವೈರ್ಸ್ ಈಸ್ ಕಾಲ್ಡ್ ಆಸ್ ಡಕ್ಟಿಲಿಟಿ ಅಂತ ಹೇಳ್ತಾ ಹೋಗ್ತೀವಿ. ಮತ್ತು ನಾನ್ ಮೆಟಲ್ಸ್ ವಿಚ್ ಆರ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹ್ಯಾವ್ ಲೋ ಮೆಲ್ಟಿಂಗ್ ಪಾಯಿಂಟ್ಸ್. ಇವು ನಾನ್ ಮೆಟಲ್ಸಿಗೆ ಸಾಲಿಡ್ಸ್ ಇದಾವಲ್ಲ ಮತ್ತು ಲಿಕ್ವಿಡ್ಸ್ ಇದಾವೆ, ಅದಕ್ಕೆ ಕರಗುವ ಬಿಂದು ಮತ್ತು ಕುದಿಯುವ ಬಿಂದು ಅಂತಕ್ಕಂಥವು ಬಹಳ ಕಡಿಮೆ ಆಗುತ್ತೆ. ನಾನ್ ಮೆಟಲ್ಸ್ ವಿಚ್ ಆರ್ ಸಾಲಿಡ್ಸ್ ಆ್ಯಂಡ್ ಲಿಕ್ವಿಡ್ಸ್ ಹ್ಯಾವ್ ಲೋ ಬಾಯ್ಲಿಂಗ್ ಪಾಯಿಂಟ್ಸ್. ಇಲ್ಲಿ ನೋಡ್ರಿ, ಲೋ ಬಾಯ್ಲಿಂಗ್ ಪಾಯಿಂಟ್ ಆ್ಯಂಡ್ ಲೋ ಮೆಲ್ಟಿಂಗ್ ಪಾಯಿಂಟ್ ಇವೆರಡೂ ಕೂಡ ಏನಾಗಿದೆ? ಕಡಿಮೆ ಆಗಿದೆ. ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್. ಇದು ಹೀಟನ್ನು ಹೀರ್ಕೊಳ್ಳೋದಿಲ್ಲ, ಅಂದರೆ ಶಾಖನ ಹೀರ್ಕೊಳ್ಳೋದಿಲ್ಲ. ಅದಕ್ಕೋಸ್ಕರ ಅಲೋಹಗಳು ಬ್ಯಾಡ್ ಕಂಡಕ್ಟರ್ಸ್ ಆಫ್ ಹೀಟ್ ಅಂತ ಕರಿತಾ ಹೋಗ್ತೀವಿ. ಅದೇ ರೀತಿ ನಾನ್ ಮೆಟಲ್ಸ್ ಆರ್ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ ಆಲ್ಸೋ ಎಕ್ಸೆಪ್ಟ್ ಗ್ರಾಫೈಟ್. ಗ್ರಾಫೈಟ್ ಬಿಟ್ಟರೆ ಬೇರೆ ಎಲ್ಲವೂ ಕೂಡ ಏನಿದಾವೋ ಇವೆಲ್ಲವೂ ಕೂಡ ಬ್ಯಾಡ್ ಕಂಡಕ್ಟರ್ಸ್ ಆಫ್ ಎಲೆಕ್ಟ್ರಿಸಿಟಿ. ಆ್ಯಂಡ್ ನಾನ್ ಮೆಟಲ್ಸ್ ಆರ್ ನಾಟ್ ಸೋನೋರಸ್. ಅಂದರೆ ಶಬ್ದ ಉತ್ಪತ್ತಿ ಮಾಡೋದಿಲ್ಲ. ಅಂದರೆ ಒಂದಕ್ಕೊಂದು ತಗೊಂಡು ಹಿಂಗೆ ಬಡಿದ್ರೆ ಅದರಿಂದ ಶಬ್ದ ಬರೋದಿಲ್ಲ. ಅದಕ್ಕೆ ನಾವು ಸೋನೋರಸ್, ನಾಟ್ ಸೋನೋರಸ್ ಅಂತ ಕರಿತಾ ಹೋಗ್ತೀವಿ. ಇದಿಷ್ಟು ಕೂಡ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸನ್ನು ನಾವು ನೋಡ್ತಾ ಇದ್ದೀವಿ. ನೆಕ್ಸ್ಟ್ ಬಂದ್ಬಿಟ್ಟು ರಾಸಾಯನಿಕ, ಕೆಮಿಕಲ್ ಪ್ರಾಪರ್ಟೀಸ್ ಅಂದರೆ ರಾಸಾಯನಿಕ ಲಕ್ಷಣಗಳು. ಗೊತ್ತಾಯ್ತಾ? ಕೆಮಿಕಲ್ ಪ್ರಾಪರ್ಟೀಸಿಗೆ ನಾವು ರಾಸಾಯನಿಕ ಲಕ್ಷಣ. ಅದೇ ರೀತಿ ಹೇಗೆ ನಾವು ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಮತ್ತು ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಫಿಸಿಕಲ್ ಪ್ರಾಪರ್ಟೀಸ್ ಆಫ್ ನಾನ್ ಮೆಟಲ್ಸ್ ಓದಿದ್ವೋ, ಅದೇ ರೀತಿ ಇಲ್ಲಿ ಕೆಮಿಕಲ್ ಪ್ರಾಪರ್ಟೀಸ್ ರಾಸಾಯನಿಕ ಗುಣಲಕ್ಷಣಗಳು ಏನೇನಿದ್ದಾವೆ ಅಂದರೆ ರಿಯಾಕ್ಷನ್. ಫಸ್ಟ್ ಪ್ರಾಪರ್ಟಿ ರಿಯಾಕ್ಷನ್ ವಿತ್ ಆಕ್ಸಿಜನ್. ಅಂದರೆ ಲೋಹಗಳು ಆಕ್ಸಿಜನ್ ಜೊತೆ ಬೆರೆತಾಗ ಏನಾಗಿ ಪರಿವರ್ತನೆ ಆಗ್ತವೆ, ಏನಾಗಿ ಅದು ಮಾರ್ಪಾಡಾಗ್ತವೆ ಅಂತಕ್ಕಂಥದ್ದು ಇಲ್ಲಿ ನೋಡ್ತೇವೆ. ಮೆಟಲ್ಸ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್. ಆಕ್ಸಿಜನ್ ಜೊತೆ ಸೇರ್ಕೊಂಡ್ರೆ ಅದು ಆಕ್ಸೈಡ್ಸ್ ಆಗಿ ಪರಿವರ್ತನೆ ಆಗುತ್ತೆ. ಫಾರ್ ಎಕ್ಸಾಂಪಲ್ ಕಾಪರ್ ಈಸ್ ಹೀಟೆಡ್, ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್ ಟು ಫಾರ್ಮ್ ಕಾಪರ್ ಆಕ್ಸೈಡ್. ಕಾಪರ್ ಆಕ್ಸಿಜನ್ ಜೊತೆ ಬೆರೆತ್ಬಿಟ್ಟು ಏನಾಗ್ತಾ ಹೋಗುತ್ತೆ? ಕಾಪರ್ ಆಕ್ಸೈಡ್ ಅಂತಕ್ಕಂಥದ್ದು ಆಗ್ತಾ ಹೋಗುತ್ತೆ. ಅದೇ ರೀತಿ ಅಲ್ಯೂಮಿನಿಯಂ ಈಸ್ ಹೀಟೆಡ್, ಇಟ್ ಕಂಬೈನ್ಸ್ ವಿತ್ ಆಕ್ಸಿಜನ್. ಅದನ್ನು ಹೀಟ್ ಮಾಡಿದರೆ ತಾಮ್ರ ಆಗಿರ್ಬೋದು, ಅಲ್ಯೂಮಿನಿಯಂ ಆಗಿರ್ಬೋದು. ಹೆಂಗಪ್ಪ ಸೇರಿಸ್ತೀವಿ ಆಕ್ಸಿಜನ್? ಓಪನ್ ಏರಲ್ಲಿ, ಗಾಳಿಯಲ್ಲಿ ನಾವು ಅದನ್ನು ಸುಟ್ಟಾಗ ಏನಾಗುತ್ತೆ? ಅದು ಬೂದಿ ಆಗುತ್ತೆ, ಪುಡಿ ಆಗಿಬಿಟ್ಟು ನಮಗೆ ಸಿಗುತ್ತಲ್ಲ, ಅದೇ ಕಾಪರ್ ಆಕ್ಸೈಡ್. ಅದೇ ರೀತಿ ಅಲ್ಯೂಮಿನಿಯಂ ಸುಟ್ಟಾಗ ನಮಗೆ ಪುಡಿ ಸಿಗುತ್ತಲ್ಲ, ಅದು ಅಲ್ಯೂಮಿನಿಯಂ ಆಕ್ಸೈಡ್. ಅದೇ ರೀತಿ ಸಮ್ ಮೆಟಲ್ ಆಕ್ಸೈಡ್ಸ್
ಬೇಸಿಕ್ ಆಕ್ಸೈಡ್ಸ್ ಬಿಕಾಸ್ ದೇ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಎ ಬೇಸ್. ಅಂದರೆ ಯಾವಾಗ ಮೆಟಲ್ಗಳು ಸೋಡಿಯಂ ಇದೆ, ಫಾರ್ ಎಕ್ಸಾಂಪಲ್ ಸೋಡಿಯಂ ಅಂತಕ್ಕಂಥದ್ದು ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಸೋಡಿಯಂ ಆಕ್ಸೈಡ್ ಆಗುತ್ತೆ. ಅದೇ ಸೋಡಿಯಂ ಆಕ್ಸೈಡನ್ನು ನೀರಲ್ಲಿ ಹಾಕಿದಾಗ ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು, ಇದು ಸೋಡಿಯಂ ಹೈಡ್ರಾಕ್ಸೈಡ್ ಅಂತಕ್ಕಂಥದ್ದು ಬೇಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಪೊಟ್ಯಾಷಿಯಂ ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಪೊಟ್ಯಾಷಿಯಂ ಆಕ್ಸೈಡ್ ಆಗ್ತದೆ, ಅದು ನೀರಿನಲ್ಲಿ ಬೆರೆಸಿದಾಗ ನಮಗೆ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್. ಈ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಆಕ್ಸೈಡ್ಸ್ ಅಂತಕ್ಕಂಥವು ನಮಗೆ ಬೇಸಿಕ್ ಆಕ್ಸೈಡ್ಸ್ ಆಗಿ ನಮಗೆ ಉತ್ಪತ್ತಿ ಮಾಡ್ತಾ ಹೋಗುತ್ತೆ. ಇನ್ನೊಂದು ಸ್ವಲ್ಪ ಇದಾವೆ. ಸಮ್ ಮೆಟಾಲಿಕ್ ಆಕ್ಸೈಡ್ಸ್ ಶೋಸ್ ಬೋತ್ ಅಸಿಡಿಕ್ ಅಂಡ್ ಬೇಸಿಕ್ ಪ್ರಾಪರ್ಟೀಸ್. ಅವು ಆಮ್ಲದ ಪ್ರತ್ಯಾಮ್ಲ, ಆಮ್ಲ ಅಂದರೆ ಅಸಿಡ್, ಬೇಸಿಕ್ ಅಂದರೆ ಪ್ರತ್ಯಾಮ್ಲ ಅಂತ ಕರಿತಾ ಹೋಗ್ತೀವಿ. ಇಲ್ಲಿ ಎರಡೂ ಕೂಡ ಅಸಿಡಿಕ್ ಪ್ರಾಪರ್ಟಿ ಮತ್ತು ಬೇಸಿಕ್ ಪ್ರಾಪರ್ಟಿ ಎರಡೂ ತೋರಿಸ್ತವೆ ಸ್ವಲ್ಪ ಮೆಟಲ್ ಆಕ್ಸೈಡ್ಸ್. ಅವು ಯಾವಪ್ಪ? ಅವಂಥವು ಇದಕ್ಕೆ ನಾವು ಆಂಫೋಟರಿಕ್ ಆಕ್ಸೈಡ್ಸ್. ಇದರಲ್ಲಿ ಎಕ್ಸಾಮಲ್ಲಿ 2 ಮಾರ್ಕ್ಸಿಗೆ ಕೇಳ್ತಾ ಹೋಗ್ತಾರೆ. ವಾಟ್ ಆರ್ ಆಂಫೋಟರಿಕ್ ಆಕ್ಸೈಡ್ಸ್? ಗಿವ್ ಎಕ್ಸಾಂಪಲ್ ವಿತ್ ಬ್ಯಾಲೆನ್ಸ್ಡ್ ಕೆಮಿಕಲ್ ಈಕ್ವೇಷನ್ ಅಂತ ಹೇಳ್ತಾ ಹೋಗ್ತಾರೆ. ಸಮ್ ಮೆಟಲ್ ಆಕ್ಸೈಡ್ಸ್ ಶೋ ಅಸಿಡಿಕ್ ಅಂಡ್ ಬೇಸಿಕ್ ಪ್ರಾಪರ್ಟೀಸ್, ಸೊ ದೇ ಆರ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್ಸ್. ಎಕ್ಸಾಂಪಲ್ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್ ಅಂತ. ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಜಿಂಕ್ ಆಕ್ಸೈಡ್. ಅಲ್ಯೂಮಿನಿಯಂ ಆಕ್ಸೈಡನ್ನು ನಾವು ಆ್ಯಸಿಡ್ ಜೊತೆ ಬೆರೆಸಿದಾಗ ಅಲ್ಯೂಮಿನಿಯಂ ಕ್ಲೋರೈಡ್ ಮತ್ತು ವಾಟರ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಅದೇ ಅಲ್ಯೂಮಿನಿಯಂ ಆಕ್ಸೈಡನ್ನು ಸೋಡಿಯಂ ಹೈಡ್ರಾಕ್ಸೈಡ್ ಜೊತೆ ಹಾಕಿದಾಗ ಸೋಡಿಯಂ ಅಲ್ಯೂಮಿನೇಟ್ ಮತ್ತು ವಾಟರ್ ಉತ್ಪತ್ತಿ ಆಗುತ್ತೆ. ಅಂದರೆ ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಆ್ಯಸಿಡ್ ಜೊತೆನೂ ಬೆರೀತತೆ, ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥದ್ದು ಬೇಸ್ ಜೊತೆನೂ ಬೆರೀತಾ ಹೋಗುತ್ತೆ. ಬೇಸ್ ಜೊತೆ ಬೆರೆತಾಗ ಆ್ಯಸಿಡ್ ಥರ ಬಿಹೇವ್ ಮಾಡುತ್ತೆ, ಆ್ಯಸಿಡ್ ಜೊತೆ ಬೆರೆತಾಗ ಬೇಸ್ ಥರ ಬಿಹೇವ್ ಮಾಡುತ್ತೆ. ಹೀಗಾಗ್ಬಿಟ್ಟು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪ್ರಾಡಕ್ಟ್ಗಳನ್ನು ನಮಗೆ ಉತ್ಪತ್ತಿ ಮಾಡ್ತವೆ. ಈ ಕಡೆ ಲೆಫ್ಟ್ ಹ್ಯಾಂಡ್ ಸೈಡಲ್ಲಿ ಬರೀತಕ್ಕಂಥವೆಲ್ಲವೂ ಇವು ರಿಯಾಕ್ಟೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ರೈಟ್ ಹ್ಯಾಂಡ್ ಸೈಡಲ್ಲಿ ಬರೀತಕ್ಕಂಥವು ಪ್ರಾಡಕ್ಟ್. ನಾವು ಕೆಮಿಕಲ್ ರಿಯಾಕ್ಷನ್ಸ್ ಮತ್ತು ಈಕ್ವೇಷನ್ಸಲ್ಲಿ ಇದನ್ನು ಸ್ಟಡಿ ಮಾಡ್ತಾ ಹೋಗಿದ್ವಿ. ಇದಿಷ್ಟು ಕೂಡ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್. ಅಂದರೆ ರಿಯಾಕ್ಷನ್ ವಿತ್ ಆಕ್ಸಿಜನ್. ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಬೆರೆತ್ರೆ ಏನಾಗುತ್ತೆ? ರಿಯಾಕ್ಟ್ ಆದರೆ ಮೆಟಲ್ ಆಕ್ಸೈಡ್ಸ್ಗಳು. ಕಾಪರ್ ರಿಯಾಕ್ಟ್ ಆದರೆ ಕಾಪರ್ ಆಕ್ಸೈಡ್, ಅಲ್ಯೂಮಿನಿಯಂ ರಿಯಾಕ್ಟ್ ಆದರೆ ಅಲ್ಯೂಮಿನಿಯಂ ಆಕ್ಸೈಡ್, ಸೋಡಿಯಂ ರಿಯಾಕ್ಟ್ ಆದರೆ ಸೋಡಿಯಂ ಆಕ್ಸೈಡ್, ಪೊಟ್ಯಾಷಿಯಂ ರಿಯಾಕ್ಟ್ ಆದರೆ ಪೊಟ್ಯಾಷಿಯಂ ಆಕ್ಸೈಡ್ ಅಂತ ಆಗುತ್ತೆ. ಆದರೆ ಸ್ವಲ್ಪ ಮೆಟಲ್ ಆಕ್ಸೈಡ್ಸ್ ಅಂತ ಹೇಳಿದ್ವಿ, ಅಲ್ಯೂಮಿನಿಯಂ ಆಕ್ಸೈಡ್ ಅಂತಕ್ಕಂಥದ್ದು, ಅದೇ ರೀತಿ ಜಿಂಕ್ ಆಕ್ಸೈಡ್ ಅಂತಕ್ಕಂಥದ್ದು, ದೇ ಕ್ಯಾನ್ ರಿಯಾಕ್ಟ್ ವಿತ್ ಬೋತ್ ಆ್ಯಸಿಡ್ ಆ್ಯಂಡ್ ಬೇಸ್. ಅಥವಾ ಸಮ್ ಮೆಟಲ್ ಆಕ್ಸೈಡ್ ಶೋಸ್ ಅಸಿಡಿಕ್ ಆ್ಯಂಡ್ ಬೇಸಿಕ್ ಪ್ರಾಪರ್ಟೀಸ್, ಸಚ್ ಆಕ್ಸೈಡ್ಸ್ ಆರ್ ಕಾಲ್ಡ್ ಆಂಫೋಟರಿಕ್ ಆಕ್ಸೈಡ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ದ ರಿಯಾಕ್ಟಿವಿಟಿ ಆಫ್ ಡಿಫರೆಂಟ್ ಮೆಟಲ್ಸ್ ವಿತ್ ಆಕ್ಸಿಜನ್ ಇಸ್ ಡಿಫರೆಂಟ್. ಅಂದರೆ ಎಲ್ಲ ಮೆಟಲ್ಸ್ಗಳು ಒಂದೇ ರೀತಿಯಾಗಿ ಆಕ್ಸಿಜನ್ ಜೊತೆ ಬೆರೆಯೋದಿಲ್ಲ, ಬೇರೆ ಬೇರೆ ಆಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಬೆರಿತಾ ಹೋಗ್ತೀವಿ. ಫಸ್ಟ್ ಪಾಯಿಂಟ್ ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ಮೆಟಲ್ಸ್ ಲೈಕ್ ಪೊಟ್ಯಾಷಿಯಮ್ ಅಂಡ್ ಸೋಡಿಯಂ ರಿಯಾಕ್ಟ್ ವಿಯಗರಸ್ಲಿ ವಿತ್ ಆಕ್ಸಿಜನ್ ಅಂಡ್ ಕ್ಯಾಚ್ ಫೈರ್ ಇಫ್ ಕೆಪ್ಟ್ ಇನ್ ಓಪನ್, ಹೆನ್ಸ್ ದೇ ಸ್ಟೋರ್ಡ್ ಇನ್ ಕೆರೋಸಿನ್ ಟು ಪ್ರಿವೆಂಟ್ ಬರ್ನಿಂಗ್. ಅಂದರೆ ಪೊಟ್ಯಾಷಿಯಂ ಮತ್ತು ಸೋಡಿಯಮ್ಮು ಏನಾಗ್ತಾ ಹೋಗುತ್ತೆ, ನಾವು ಹೊರಗಡೆ ಓಪನ್ ಆಗಿ ಇಟ್ಟುವಪ್ಪ ಅಂತ ಹೇಳಿದ್ರೆ ಗಾಳಿಯಲ್ಲಿರ್ತಕ್ಕಂಥ ಆಕ್ಸಿಜನ್ ಜೊತೆ ಬಹಳ ಬೇಗ, ವಿಗರಸ್ಲಿ ಅಂತ ಹೇಳಿದ್ರೆ ಬೇಗ ಅದನ್ನು ಕ್ಯಾಚ್ ಮಾಡ್ಕೊಂಡ್ಬಿಟ್ಟು ಅದ್ರ ಜೊತೆ ಬೆರೆತು ಬಿಟ್ಟು ಇಟ್ ಕ್ಯಾಚಸ್ ಫೈರ್, ಅಂದರೆ ಬೆಂಕಿ ಉತ್ಪತ್ತಿ ಆಗುತ್ತೆ. ಅಂದರೆ ನಾವು ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಹೊರಗಡೆ ಇಡಂಗಿಲ್ವಾ? ಇಲ್ಲ, ಖಂಡಿತವಾಗ್ಲೂ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಹೊರಗಡೆ ಇಡಂಗಿಲ್ಲ, ಓಪನ್ ಆಗಿ ಇಡಂಗಿಲ್ಲ. ಇಡಬೇಕು ಅಂತ ಹೇಳಿದ್ರೆ ಏನು ಮಾಡಬೇಕು? ಅದನ್ನು ಕೆರೋಸಿನ್ ಒಳಗಡೆ ಹಾಕಿಬಿಟ್ಟು ಅದನ್ನು ಇಡ್ತಾ ಹೋಗ್ಬೇಕು. ಕೆರೋಸಿನಲ್ಲೇ ಹಾಕಿದ್ರೆ ಏನಾಗುತ್ತೆ? ಕೆರೋಸಿನ್ ಅಂದರೆ ಗೊತ್ತಲ್ಲ, ಕೆರೋಸಿನ್ ಅಂದರೆ ಸೀಮೆ ಎಣ್ಣೆ. ಸೀಮೆ ಎಣ್ಣೆಯಲ್ಲಿ ಹಾಕಿಬಿಟ್ಟು ಅದನ್ನು ಇಡಬೇಕು. ಇಟ್ಟರೆ ಏನಾಗುತ್ತೆ? ಸೀಮೆ ಎಣ್ಣೆ ಬೆಂಕಿ ಹತ್ಕೊಳ್ಳೋದಕ್ಕೆ ಬಿಡೋದಿಲ್ಲ, ಆಕ್ಸಿಜನ್ ಅದ್ರ ಜೊತೆ ಬೆರೆಯೋದಕ್ಕೆ ಬಿಡೋದಿಲ್ಲ. ಅದಕ್ಕೋಸ್ಕರ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಯಾವತ್ತೂ ಕೂಡ ನಾವು ಓಪನ್ ಏರಲ್ಲಿ ಇಟ್ಟರೆ ಕೆರೋಸಿನಲ್ಲಿ ಹಾಕಿ ಸ್ಟೋರ್ ಮಾಡ್ತಾ ಹೋಗ್ತೀವಿ. ಇಲ್ಲ ಅಂತ ಹೇಳಿದ್ರೆ ಒಂದು ಟೈಟ್ ಬಾಟಲಲ್ಲಿ ಅದನ್ನು ಹಾಕಿ ಇಡ್ತಾ ಹೋಗ್ತೀವಿ. ನೆಕ್ಸ್ಟ್, ಎರಡನೇ ಪಾಯಿಂಟ್, ಇಫ್ ಮ್ಯಾಗ್ನೀಷಿಯಮ್ ಈಸ್ ಹೀಟೆಡ್ ಇಟ್ ಬರ್ನ್ಸ್ ವಿತ್ ಎ ಬ್ರೈಟ್ ಫ್ಲೇಮ್. ಮೆಗ್ನೀಷಿಯಮನ್ನು ನಾವು ಹೀಟ್ ಮಾಡಿದರೆ ಅದು ಬ್ರೈಟ್ ಫ್ಲೇಮಲ್ಲಿ ಅದು ಉತ್ಪತ್ತಿ ಆಗುತ್ತೆ. ನೋಡ್ರಿ, ಹಾಗೆ ಮೆಗ್ನೀಷಿಯಮ್ ಇಟ್ಟರೆ ಅದು ಆಕ್ಸಿಜನ್ ಜೊತೆ ಬೆರೆಯೋದಿಲ್ಲ, ಅದನ್ನು ಬೆಂಕಿ ಹಚ್ಚಬೇಕು, ಹಚ್ಚಿದಾಗ ಮಾತ್ರ ಅದು ಬ್ರೈಟ್ ಫ್ಲೇಮ್ ಆಗಿ ಬರುತ್ತೆ. ಅದೇ ರೀತಿ ಇಫ್ ಐರನ್ ಈಸ್ ಹೀಟೆಡ್ ಇಟ್ ಗ್ಲೋಸ್ ಬ್ರೈಟೆಡ್. ನೀವು ನೋಡಿರ್ಬೇಕು, ಮನೆಯಲ್ಲಿ ಕಬ್ಬಣನ ಕಾಸಿರ್ತೀರಿ, ಯಾವಾಗಾದರೂ ಹೊರಗಡೆ ಹೋದಾಗ ಕಬ್ಬಣ ಕಾಸ್ತಿರ್ತಕ್ಕಂಥದ್ದನ್ನು ನೋಡಿರ್ತೀರಿ. ಕಬ್ಬಣ ಕಾಸಿದಾಗ ಕಾದು ಕಬ್ಬಣ ಥರ ಆಗಿದೆಯಲ್ಲ ಅಂತ ಹೇಳ್ತಾರಲ್ಲ, ಅಂದರೆ ಕೆಂಪಗಾಗಿರ್ತತೆ, ಗ್ಲೋಸ್ ಬ್ರೈಟ್ಲಿ. ಇಫ್ ಕಾಪರ್ ಈಸ್ ಹೀಟೆಡ್ ಇಟ್ ಡಸ್ ನಾಟ್ ಬರ್ನ್ ಬಟ್ ಫಾರ್ಮ್ಸ್ ಎ ಬ್ಲಾಕ್ ಕೋಟಿಂಗ್ ಆಫ್ ಕಾಪರ್ ಆಕ್ಸೈಡ್. ಕಾಪರನ್ನು ನಾವು ಬಿಸಿ ಮಾಡಿದಾಗ ಅದು ಬರ್ನ್ ಆಗೋದಿಲ್ಲ, ಏನಾಗುತ್ತೆ? ಅದರ ಮೇಲೆ ಕರ್ರಗಿರ್ತಕ್ಕಂಥ ಬ್ಲ್ಯಾಕ್ ಕೋಟಿಂಗ್ ಆಫ್ ಕಾಪರ್ ಆಕ್ಸೈಡ್. ಅದು ನಾವು ಹೇಳಿದ್ವಿ ಯಾವಾಗಲೇ,
ಕೆಮಿಕಲ್ ರಿಯಾಕ್ಷನ್ಸ್ ಅಲ್ಲಿ ಕಾಪರ್ ಆಕ್ಸಿಜನ್ ಜೊತೆ ಬೆರೆತಾಗ ಕಾಪರ್ ಆಕ್ಸೈಡ್ ಉತ್ಪತ್ತಿ ಆಗುತ್ತೆ. ಯಾವ ಕಲರ್ ಇರ್ತದೆ? ಅದು ಬ್ಲಾಕ್ ಕೋಟಿಂಗ್ ಇರ್ತಾ ಹೋಗುತ್ತೆ ಅಂತ ಹೇಳಿದ್ವಿ. ಅದೇ ರೀತಿ ಸಿಲ್ವರ್ ಅಂಡ್ ಗೋಲ್ಡ್ ಡಸ್ ನಾಟ್ ರಿಯಾಕ್ಟ್ ವಿತ್ ಆಕ್ಸಿಜನ್ ಈವನ್ ಅಟ್ ಹೈ ಟೆಂಪರೇಚರ್. ನಾವು ಸಿಲ್ವರ್ ಮತ್ತು ಗೋಲ್ಡ್ ಅಂದರೆ ಬೆಳ್ಳಿ ಮತ್ತು ಬಂಗಾರನ ನಾವು ಎಷ್ಟೇ ಬಿಸಿ ಮಾಡಿದರೂ ಕೂಡ ಅದು ಆಕ್ಸಿಜನ್ ಜೊತೆ ಬೆರೆಯೋದಿಲ್ಲ. ಎಷ್ಟೇ ಹೈ ಟೆಂಪರೇಚರಿಗೂ ನಾವು ಹೀಟ್ ಮಾಡಿದರೂ ಕೂಡ ಅದು ಆಕ್ಸಿಜನ್ ಜೊತೆ ಬರೋದಿಲ್ಲ. ಅದಕ್ಕೆ ದೇ ಆರ್ ಲೆಸ್ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರಿತಾ ಹೋಗ್ತೀವಿ. ಸಮ್ ಮೆಟಲ್ಸ್ ಲೈಕ್ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಲೆಡ್ ಎಕ್ಸೆಟ್ರಾ ಫಾರ್ಮ್ ಎನ್ ಆಕ್ಸೈಡ್ ಲೇಯರ್ ಓವರ್ ಇಟ್ ವಿಚ್ ಪ್ರಿವೆಂಟ್ಸ್ ಫರ್ದರ್ ಆಕ್ಸಿಡೇಷನ್. ದೇ ಆರ್ ಕಾಲ್ಡ್ ಸೆಲ್ಫ್ ಪ್ರೊಟೆಕ್ಟಿಂಗ್ ಮೆಟಲ್ಸ್ ಅಂತ ಕರೀತಾರೆ. ಯಾವ್ಯಾವಪ್ಪ ಮೆಟಲ್ಸ್ಗಳು? ಮೆಗ್ನೀಷಿಯಮ್, ಅಲ್ಯೂಮಿನಿಯಮ್, ಜಿಂಕ್ ಇವೆಲ್ಲ ಹೊರಗಡೆ ಇಟ್ಬಿಟ್ರೆ ಏನಾಗ್ತವೆ? ಹೊರಗಡೆ ಆಕ್ಸಿಜನ್ ಜೊತೆ ಬೆರೆತು ಅದ್ರ ಮೇಲೆ ಏನು ಮಾಡ್ತವೆ? ಆಕ್ಸೈಡ್ ಲೇಯರನ್ನು ಫಾರ್ಮೇಷನ್ ಮಾಡೋದು. ನೀವು ಮನೆಯಲ್ಲಿ ನೋಡಿರ್ಬೇಕು. ನೀವು ಮನೆಯಲ್ಲಿ ತಾಮ್ರದ ಪಾತ್ರೆನೋ ಅಲ್ಯೂಮಿನಿಯಂ ಪಾತ್ರೆನೋ ಅಥವಾ ಏನಾದರೂ ಮೆಗ್ನೀಷಿಯಮ್ ಇದನ್ನ ಇಟ್ಟರೆ ಸ್ವಲ್ಪ ದಿವಸ ಆದಮೇಲೆ ಅದ್ರ ಮೇಲೆಲ್ಲ ಕಪ್ಪಗಾಗಿರ್ತಕ್ಕಂಥ ತುಕ್ಕು ಹಿಡಿದಿರ್ತದೆ. ಅದೇನು ಮಾಡುತ್ತೆ? ಆ ಲೇಯರು ಫರ್ದರ್ ಅದು ಇದು ಏನೋ ತುಕ್ಕು ಅದನ್ನು ಪ್ರಿವೆಂಟ್ ಮಾಡ್ತಾ ಹೋಗುತ್ತೆ. ಅದಕ್ಕೆ ನಾವು ಸೆಲ್ಫ್ ಪ್ರೊಟೆಕ್ಟಿಂಗ್ ಮೆಟಲ್ಸ್ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್ ರಿಯಾಕ್ಷನ್ ವಿತ್ ವಾಟರ್. ನೆಕ್ಸ್ಟ್ ಇಸ್ ರಿಯಾಕ್ಷನ್ ವಿತ್ ವಾಟರ್. ಹೇಗಪ್ಪ ವಾಟರ್ ಜೊತೆ ಹೇಗೆ ರಿಯಾಕ್ಟ್ ಆಗ್ತವೆ ಮೆಟಲ್ಸ್ಗಳು? ಮೆಟಲ್ಸ್ ರಿಯಾಕ್ಟ್ ವಿತ್ ವಾಟರ್ ಟು ಫಾರ್ಮ್ ಮೆಟಲ್ ಆಕ್ಸೈಡ್ಸ್ ಅಂತ ಕರಿತಾವೆ. ಹೇಗೆ ಮೆಟಲ್ಸ್ಗಳು ಆಕ್ಸಿಜನ್ ಜೊತೆ ಸೇರ್ಕೊಂಡಾಗ ಬೆರೆತಾಗ ಮೆಟಲ್ ಆಕ್ಸೈಡ್ಸ್ಗಳು ಫಾರ್ಮೇಷನ್ ಆಗಿದ್ವು, ಅದೇ ರೀತಿ ಇಲ್ಲಿ ಮೆಟಲ್ ಆಕ್ಸೈಡ್ಸ್ ನೀರಿನ ಜೊತೆ ಬೆರೆತಾಗಲೂ ಕೂಡ ಮೆಟಲ್ ಆಕ್ಸೈಡ್ಸ್ಗಳು ಫಾರ್ಮೇಷನ್ ಆಗುತ್ತೆ. ಮತ್ತು ಮೆಟಲ್ ಹೈಡ್ರಾಕ್ಸೈಡ್ಸ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗ್ತಾ ಹೋಗುತ್ತೆ. ಅದಕ್ಕೆ ಫಸ್ಟ್ ಎಕ್ಸಾಂಪಲ್ ಸೋಡಿಯಮನ್ನು ನಾವು ಸೋಡಿಯಮಲ್ಲಿ ಡೈರೆಕ್ಟಾಗಿ ನೀರಿಗೆ ಹಾಕಿದಾಗ ಏನಾಗುತ್ತೆ? ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ವಾಟರ್ ಅಂತಕ್ಕಂಥದ್ದು ಇಲ್ಲಿ ಉತ್ಪತ್ತಿ ಆಗುತ್ತೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥದ್ದು ನಮಗೆ ಇಲ್ಲಿ ಉತ್ಪತ್ತಿ ಆಗ್ತಾ ಹೋಗುತ್ತೆ. ಇಲ್ಲಿ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಪೊಟ್ಯಾಷಿಯಂ ಹಾಕಿದರೂ ಕೂಡ ಪೊಟ್ಯಾಷಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಇತ್ತು ಅಂದರೆ ಅದೇ ರೀತಿ ಕ್ಯಾಲ್ಶಿಯಂ ಹಾಕಿದರೆ ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅಲ್ಯೂಮಿನಿಯಂ ಹಾಕಿದಾಗ ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್. ಇಲ್ಲಿ ನೋಡ್ರಿ ಮೇಲ್ಗಡೆ ಸೋಡಿಯಂ, ಪೊಟ್ಯಾಷಿಯಂ, ಕ್ಯಾಲ್ಶಿಯಂ ಹಾಕಿದಾಗ ಹೈಡ್ರಾಕ್ಸೈಡ್ಸ್ಗಳು ಉತ್ಪತ್ತಿ ಆಗಿದ್ವು. ಅದೇ ರೀತಿ ಇಲ್ಲಿ ಅಲ್ಯೂಮಿನಿಯಂ ಮತ್ತು ಐರನ್ ಹಾಕಿದಾಗ ಕಬ್ಬಣ ಹಾಕಿದಾಗ ಅದು ಅಲ್ಯೂಮಿನಿಯಂ ಆಕ್ಸೈಡ್ ಮತ್ತು ಐರನ್ ಆಕ್ಸೈಡ್. ಅದೇ ನೀವು ಕಬ್ಬಣ ತೊಗೊಂಡ್ಬಿಟ್ಟು ಡೈರೆಕ್ಟಾಗಿ ನೀರಿಗೆ ಹಾಕಿದರೆ ಐರನ್ ಆಕ್ಸೈಡ್ ಫಾರ್ಮೇಷನ್ ಆಗೋದಿಲ್ಲ. ಅಲ್ಯೂಮಿನಿಯಂ, ಐರನ್ ಮತ್ತು ಎಂತಕ್ಕಂಥವು ನಾರ್ಮಲ್ ನೀರಿಗೆ ರಿಯಾಕ್ಟ್ ಆಗೋದಿಲ್ಲ. ಅದನ್ನು ಸ್ಟೀಮ್ ಪಾಸ್ ಮಾಡ್ಬೇಕು. ನಾವು ಸ್ಟೀಮ್ ಪಾಸ್ ಮಾಡಿದ್ರೆ ಮಾತ್ರ ರಿಯಾಕ್ಟ್ ಆಗುತ್ತೆ. ಅಂದರೆ ನೀರಿನ ಹಬೆ, ಬಿಸಿಯಾಗಿರ್ತಕ್ಕಂಥ ಹಬೆನ ಪಾಸ್ ಮಾಡಿದಾಗ ಅದ್ರ ಜೊತೆ ಅಲ್ಯೂಮಿನಿಯಂ ಮತ್ತು ಐರನ್ ಅಂತಕ್ಕಂಥವು ರಿಯಾಕ್ಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ದ ರಿಯಾಕ್ಟಿವಿಟಿ ಆಫ್ ಡಿಫ್ರೆಂಟ್ ಮೆಟಲ್ಸ್ ವಿತ್ ವಾಟರ್ ಈಸ್ ಡಿಫ್ರೆಂಟ್. ಹೇಗೆ ರಿಯಾಕ್ಟಿವಿಟಿ ಆಫ್ ಮೆಟಲ್ಸ್ ವಿತ್ ಆಕ್ಸಿಜನ್ ಈಸ್ ಡಿಫ್ರೆಂಟ್ ಅಂತ ಹೇಳಿದ್ವೋ ಅದೇ ರೀತಿ ರಿಯಾಕ್ಟಿವಿಟಿ ಆಫ್ ಡಿಫ್ರೆಂಟ್ ಮೆಟಲ್ಸ್ ವಿತ್ ವಾಟರ್ ಈಸ್ ಡಿಫ್ರೆಂಟ್. ಫಸ್ಟ್ ಪಾಯಿಂಟ್, sodium and potassium react violently with cold water to form sodium hydroxide and hydrogen and catches fire. ಸೋಡಿಯಂ ಮತ್ತು ಪೊಟ್ಯಾಷಿಯಂ ನಾವು ತಣ್ಣೀರಲ್ಲಿ ಹಾಕಿದರೂ ಕೂಡ ಏನಾಗುತ್ತೆ? ಬಹಳ ಬೇಗ ರಿಯಾಕ್ಟ್ ಆಗಿಬಿಟ್ಟು ಸೋಡಿಯಂ ಹೈಡ್ರಾಕ್ಸೈಡ್ ಉತ್ಪತ್ತಿ ಆಗುತ್ತೆ, ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಮಾಡುತ್ತೆ, ಮತ್ತು ನೀರಿನಲ್ಲೇ ಬೆಂಕಿ ಹತ್ಕೊಳ್ಳುತ್ತೆ. ಅದಕ್ಕೋಸ್ಕರ ಸೋಡಿಯಂ ಮತ್ತು ಪೊಟ್ಯಾಷಿಯಮನ್ನು ಬರಿಗೈಯಲ್ಲಿ ನಾವು ಮುಟ್ಟಬಾರ್ದು. ಯಾಕಂತೇಳಿ ಬರಿಗೈಯಲ್ಲಿ ಮುಟ್ಟಿದ್ರೆ ದೇ ಆರ್ ಹೈಲಿ ರಿಯಾಕ್ಟಿವ್ ಮೆಟಲ್ಸ್. ಅವು ನಮ್ಮ ಕೈಯನ್ನು ಚರ್ಮನ ಸುಟ್ಟುಬಿಡ್ತವೆ. ಅದಕ್ಕೋಸ್ಕರ ಯಾವತ್ತೂ ಕೂಡ ಸೋಡಿಯಂ ಮತ್ತು ಪೊಟ್ಯಾಷಿಯಂ ಅಂತಕ್ಕಂಥದ್ದನ್ನು ನಾವು ಸ್ಪ್ಯಾಚುಲದ ಮುಖಾಂತರನೋ ಅಥವಾ ಫೋರ್ಸೆಪ್ಸಿನ ಮುಖಾಂತರನೋ ಅದನ್ನು ಹಿಡ್ಕೋಬೇಕು. ನೆಕ್ಸ್ಟ್ ಕ್ಯಾಲ್ಶಿಯಂ ರಿಯಾಕ್ಟ್ಸ್ ಲೆಸ್ ವಯೋಲೆಂಟ್ಲಿ. ನೀವು ಮನೆಯಲ್ಲಿ ನೋಡಿರಬೇಕು, ನಾವು ಸುಣ್ಣ ತೊಗೊಂಡ್ಬಿಟ್ಟು ನೀರಿಗೆ ಹಾಕಿದಾಗ ಅದು ಕುದೀತಾ ಇರ್ತದ? ಇಲ್ಲ, ವಯೋಲೆಂಟ್ಲಿ ಆಗಿ ಅಷ್ಟೊಂದು ಆಗೋದಿಲ್ಲ. ಸ್ವಲ್ಪ ನೀವು ಮನೆಯಲ್ಲಿ ಸುಣ್ಣ ತಂದುಬಿಟ್ಟು ಮನೆ ಬಳಿಬೇಕಂತ ಹೇಳ್ಬಿಟ್ಟು ನೀರಿಗೆ ಹಾಕಿದಾಗ ಸ್ವಲ್ಪ ಲೈಟಾಗಿ ಕುದಿಯೋ ರೀತಿಯಲ್ಲಿ ನಮಗೆ ಕಾಣ್ತಾ ಹೋಗುತ್ತೆ. ಕಾಣ್ಬಿಟ್ಟು ಕ್ಯಾಲ್ಶಿಯಂ ಹೈಡ್ರಾಕ್ಸೈಡ್ ಅಂದರೆ ಸುಣ್ಣದ ನೀರು ಮತ್ತು ಉತ್ಪತ್ತಿ ಆಗುತ್ತೆ. ಮತ್ತು ವಾಟರ್ ಅಂಡ್ ಡಸ್ ನಾಟ್ ಕ್ಯಾಚಸ್ ಫೈರ್, ಇಲ್ಲಿ ನಮಗೆ ಬೆಂಕಿ ಹತ್ಕೊಳ್ಳೋದಿಲ್ಲ. ಅದೇ ರೀತಿ ಮೆಗ್ನೀಷಿಯಂ ರಿಯಾಕ್ಟ್ಸ್ ಓನ್ಲಿ ವಿತ್ ಹಾಟ್ ವಾಟರ್. ಮೆಗ್ನೀಷಿಯಮನ್ನು ನಾವು ತಣ್ಣೀರಲ್ಲಿ ಹಾಕಿದ್ರೆ ರಿಯಾಕ್ಟ್ ಆಗೋದಿಲ್ಲ, ಬಿಸಿನೀರಲ್ಲಿ ಹಾಕಬೇಕು ಟು ಫಾರ್ಮ್ ಮೆಗ್ನೀಷಿಯಂ ಹೈಡ್ರಾಕ್ಸೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಐರನ್, ಜಿಂಕ್, ಮೆಟಲ್ಸ್ ಲೈಕ್ ಅಲ್ಯೂಮಿನಿಯಂ, ಐರನ್ ಅಂಡ್ ಜಿಂಕ್ ರಿಯಾಕ್ಟ್ ಓನ್ಲಿ ವಿತ್ ಸ್ಟೀಮ್ ಟು ಫಾರ್ಮ್ ದ ಮೆಟಲ್ ಆಕ್ಸೈಡ್ಸ್. ಇವು ಮೆಟಲ್ ಆಕ್ಸೈಡ್ಸ್ಗಳು ಫಾರ್ಮೇಷನ್ ಆಗಬೇಕಂದ್ರೆ ಅದು ಸ್ಟೀಮಿನ ಜೊತೆ ಹಾಕಬೇಕು. ಮೆಗ್ನೀಷಿಯಮನ್ನು ಹಾಟ್ ವಾಟರಲ್ಲಿ ಹಾಕಬೇಕು. ಸೋಡಿಯಂ ಪೊಟ್ಯಾಷಿಯಮನ್ನು ತಣ್ಣೀರಲ್ಲಿ ಹಾಕಿದ್ರೆ ರಿಯಾಕ್ಟ್ ವಯೋಲೆಂಟ್ಲಿ. ಕ್ಯಾಲ್ಶಿಯಂ ರಿಯಾಕ್ಟ್ ಆಗುತ್ತೆ
ವಯೋಲೆಂಟ್ ಆಗಿ ರಿಯಾಕ್ಟ್ ಆಗೋದಿಲ್ಲ. ವಯೋಲೆಂಟ್ ಅಂದ್ರೆ ಏನು? ಜೋರಾಗಿ ಹತ್ಕೊಂಡು ಉರಿತಕ್ಕಂಥದ್ದು, ಅಂದ್ರೆ ಬೇಗ ಅದ್ರ ಜೊತೆ ರಿಯಾಕ್ಟ್ ಆಗ್ತಕ್ಕಂಥದಕ್ಕೆ ವಯೋಲೆಂಟ್ಲಿ ಅಂತ ಕರಿತಾ ಹೋಗ್ತೀವಿ. ನೆಕ್ಸ್ಟ್, ಮೆಟಲ್ಸ್ ಲೈಕ್ ಲೆಡ್, ಕಾಪರ್, ಸಿಲ್ವರ್ ಅಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ವಾಟರ್. ಇವು ಈ ಲೋಹಗಳು ಯಾವ್ಯಾವು? ಲೆಡ್, ಕಾಪರು, ಸಿಲ್ವರು, ಗೋಲ್ಡ್. ಇವು 4 ಏನಿದಾವೋ ಇವು ನೀರಿನ ಜೊತೆ ಬೆರೆಯೋದಿಲ್ಲ. ಅದು ಸ್ಟೀಮ್ ಪಾಸ್ ಮಾಡಿದ್ರು ರಿಯಾಕ್ಟ್ ಆಗೋದಿಲ್ಲ, ಹಾಟ್ ವಾಟರ್ ಹಾಕಿದ್ರು ರಿಯಾಕ್ಟ್ ಆಗೋದಿಲ್ಲ, ಕೋಲ್ಡ್ ವಾಟರ್ ಹಾಕಿದ್ರು ಕೂಡ ರಿಯಾಕ್ಷನ್ ಆಗೋದಿಲ್ಲ ಅಂತಕ್ಕಂಥದ್ದು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ರಿಯಾಕ್ಷನ್ ವಿತ್ ಆಸಿಡ್ಸ್. ಆಕ್ಸಿಜನ್ ಜೊತೆ ಹೆಂಗೆ ಆಗ್ತಾ ಇದೆ ನೋಡಿದ್ವಿ, ವಾಟರ್ ಜೊತೆ ಹೇಗಾಗ್ತಾ ಇದೆ ಅಂತಕ್ಕಂಥದ್ದು ನೋಡಿದ್ವಿ. ಇವಾಗ ರಿಯಾಕ್ಷನ್ ವಿತ್ ಆಸಿಡ್ಸ್. ಆಸಿಡ್ಸ್ ಜೊತೆ ಹಾಕಿದಾಗ ಅಂದರೆ ಲೋಹಗಳನ್ನು ನಾವು ಅದಕ್ಕೆ ಹೇಳಿದ್ವಿ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಮೆಟಲ್ಸ್ ಅಂತ ಹೇಳ್ಬಿಟ್ಟು, ಅಂದರೆ ಬೇರೆ ಕೆಮಿಕಲ್ಸ್ ಜೊತೆ ಹಾಕಿದಾಗ ಯಾವ ರೀತಿ ರಿಯಾಕ್ಟ್ ಆಗ್ತವೆ ಅಂತಕ್ಕಂಥದ್ದು. ಮೆಟಲ್ಸ್ ರಿಯಾಕ್ಟ್ ವಿತ್ ಡೈಲ್ಯೂಟ್ ಆಸಿಡ್ಸ್ ಟು ಫಾರ್ಮ್ ಸಾಲ್ಟ್ಸ್ ಅಂಡ್ ಹೈಡ್ರೋಜನ್. ನೋಡ್ರಿ, ನೀರಿನಲ್ಲಿ ಹಾಕಿದಾಗ ಕೂಡ ಹೈಡ್ರೋಜನ್ ಗ್ಯಾಸ್ ಬಂದಿತ್ತು. ಇಲ್ಲಿ ಆಸಿಡ್ ಜೊತೆ ಹಾಕಿದಾಗ ಕೂಡ, ಅಂದರೆ ಲೋಹಗಳನ್ನು ನಾವು ನೀರಿನಲ್ಲಿ ಹಾಕಲಿ ಅಥವಾ ನಾವು ಆಸಿಡ್ ಜೊತೆ ಹಾಕಲಿ, ಯಾವಾಗಲೂ ಕೂಡ ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥದ್ದು ಉತ್ಪತ್ತಿ ಆಗುತ್ತೆ. ಜ್ಞಾಪಕ ಇಟ್ಕೊಂಡಿರ್ಬೇಕು. ಕೇಳ್ತಾರೆ ಎಕ್ಸಾಂಪಲ್, ವಾಟ್ ಹ್ಯಾಪನ್ಸ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ಆಸಿಡ್ಸ್ ಆರ್ ರಿಯಾಕ್ಟ್ಸ್ ವಿತ್ ವಾಟರ್? ಇಟ್ ಗಿವ್ಸ್ ಮೆಟಲ್ ಆಕ್ಸೈಡ್ಸ್ ಅಂಡ್ ಹೈಡ್ರೋಜನ್ ಗ್ಯಾಸ್. ವೆನ್ ಇಟ್ ಈಸ್ ರಿಯಾಕ್ಟ್ ವಿತ್ ವಾಟರ್ and it gives chlorides and hydrogen gas when it is reacts with acids ಅಂತ ಇಲ್ಲಿ ನೋಡ್ತಾ ಹೋಗೋಣ. ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಫಾರ್ಮಿಂಗ್ ಮೆಗ್ನೀಷಿಯಂ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಅಲ್ಯೂಮಿನಿಯಂ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಫಾರ್ಮ್ ಅಲ್ಯೂಮಿನಿಯಂ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಜಿಂಕ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಫಾರ್ಮ್ ಜಿಂಕ್ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ಅದೇ ರೀತಿ ಐರನ್ ರಿಯಾಕ್ಟ್ಸ್ ವಿತ್ ಹೈಡ್ರೋಕ್ಲೋರಿಕ್ ಆಸಿಡ್ ಟು ಫಾರ್ಮಿಂಗ್ ಫೆರಿಕ್ ಕ್ಲೋರೈಡ್ ಅಂಡ್ ಹೈಡ್ರೋಜನ್ ಗ್ಯಾಸ್. ನೋಡ್ರಿ, ಎಲ್ಲವೂ ಕೂಡ ಮೆಗ್ನೀಷಿಯಂ, ಅಲ್ಯೂಮಿನಿಯಂ, ಜಿಂಕ್, ಐರನ್ ಎಲ್ಲವೂ ಕೂಡ ಆಸಿಡ್ ಜೊತೆ ರಿಯಾಕ್ಟ್ ಆದಾಗ ರೆಸ್ಪೆಕ್ಟಿವ್ ಕ್ಲೋರೈಡ್ಸ್ ಅಂಡ್ ಹೈಡ್ರೋಜನ್ ಗ್ಯಾಸ್ ಅಂತಕ್ಕಂಥ ಉತ್ಪತ್ತಿ ಆಗಿದೆ. ದ ರಿಯಾಕ್ಟಿವಿಟಿ ವೇರೀಸ್ ಫ್ರಮ್ ಮೆಟಲ್ ಟು ಮೆಟಲ್ ಫಾರ್ ದ ಅಬೋವ್ ಮೆಟಲ್ಸ್. ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ರಿಯಾಕ್ಟಿವಿಟಿ ಈಸ್ ಮೆಗ್ನೀಷಿಯಂ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಅಲ್ಯೂಮಿನಿಯಂ, ಅಲ್ಯೂಮಿನಿಯಂ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಜಿಂಕ್, ಜಿಂಕ್ ಈಸ್ ಮೋರ್ ರಿಯಾಕ್ಟಿವ್ ದ್ಯಾನ್ ಐರನ್. ಅಂದರೆ ಎಲ್ಲವೂ ಒಂದೇ ರೀತಿ ರಿಯಾಕ್ಟ್ ಆಗೋದಿಲ್ಲ. ಮೆಗ್ನೀಷಿಯಮ್ ಬಹಳ ಜಲ್ದಿ ರಿಯಾಕ್ಟ್ ಆಗಿಬಿಟ್ಟು ಮೆಗ್ನೀಷಿಯಂ ಕ್ಲೋರೈಡ್ ಮತ್ತು ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಅಲ್ಯೂಮಿನಿಯಮ್ ಮೆಗ್ನೀಷಿಯಮ್ಗಿಂತ ಸ್ವಲ್ಪ ಕಡಿಮೆ, ಜಿಂಕು ಅಲ್ಯೂಮಿನಿಯಮ್ಗಿಂತ ಸ್ವಲ್ಪ ಕಡಿಮೆ, ಐರನ್ನು ಜಿಂಕಿಗಿಂತ ಸ್ವಲ್ಪ ಕಡಿಮೆ ರಿಯಾಕ್ಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ನಾವು ರಿಯಾಕ್ಟಿವಿಟಿ ಸೀರೀಸನ್ನು, ಅಂದರೆ ಫಾಸ್ಟಾಗಿ ರಿಯಾಕ್ಟ್ ಆಗ್ತಕ್ಕಂಥದ್ದು ಮೆಗ್ನೀಷಿಯಮ್, ಕಡಿಮೆ ರಿಯಾಕ್ಟ್ ಆಗೋದು ಐರನ್ ಅಂತ ಹೇಳ್ಬಿಟ್ಟು ಇಲ್ಲಿ ಲೋ ರಿಯಾಕ್ಟಿವಿಟಿ ಮೆಟಲ್ ಈಸ್ ಐರನ್, ಹೈ ರಿಯಾಕ್ಟಿವಿಟಿ ಮೆಟಲ್ ಈಸ್ ಮೆಗ್ನೀಷಿಯಮ್ ಅಂತಕ್ಕಂಥದ್ದು ನಾವು ಇಲ್ಲಿ ನೋಡ್ತಾ ಹೋಗ್ತೀವಿ. ನೆಕ್ಸ್ಟ್, ಕಾಪರ್ ಅಂಡ್ ಸಿಲ್ವರ್ ಅಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಅಂದರೆ ನಾವು ಹೇಳಿದ್ವಿ ಅಲ್ಲಿ ಆ ಕಡೆನೂ ಹೇಳಿದ್ವಿ ವಾಟರ್ ಜೊತೆನೂ ರಿಯಾಕ್ಟ್ ಆಗೋದಿಲ್ಲ ಅಂತ ಹೇಳಿದ್ವಿ. ಅದಕ್ಕೋಸ್ಕರ ತಾಮ್ರದ ಪಾತ್ರೆಗಳಲ್ಲಿ ನಾವು ನೀರನ್ನು ಹಾಕಿಡ್ತೀವಿ. ಯಾಕಂತ ಹೇಳಿದ್ರೆ ಕಾಪರು ನೀರಿನ ಜೊತೆ ಬೆರೆಯೋದಿಲ್ಲ. ಅದೇ ರೀತಿ ಆಸಿಡ್ ಜೊತೆನೂ ಕೂಡ ಬೆರೆಯೋದಿಲ್ಲ. ಹಾಗಾದರೆ ಹೊರಗಡೆ ಓಪನ್ ಆಗಿಟ್ರೆ ಕಾಪರ್ ಮಾತ್ರ ಏನಾಗುತ್ತೆ, ಕಾಪರ್ ಆಕ್ಸೈಡ್ ಲೇಯರನ್ನು ಫಾರ್ಮೇಷನ್ ಮಾಡ್ಕೊಳ್ಳುತ್ತೆ. ಆದರೆ ಸಿಲ್ವರ್ ಮತ್ತು ಗೋಲ್ಡು ಯಾವ ಲೇಯರು ಫಾರ್ಮೇಷನ್ ಆಗೋದಿಲ್ಲ. ಅದಕ್ಕೋಸ್ಕರ ನಮ್ಮ ಮನೆಯಲ್ಲಿ ನಾವು ಯಾವಾಗಲೂ ಕೂಡ ಹೆಚ್ಚಾಗಿ ನಾವು ಆಭರಣಗಳಿಗೆ ಬೆಳ್ಳಿ ಮತ್ತು ಬಂಗಾರನ ಯೂಸ್ ಮಾಡ್ತೀವಿ. ಯಾಕಂದರೆ ಅದು ತುಕ್ಕು ಹಿಡಿಯೋದಿಲ್ಲ ಅಂತ ಹೇಳ್ಬಿಟ್ಟು. ಓಕೆನಾ? ಕಾಪರ್, ಸಿಲ್ವರ್ ಆ್ಯಂಡ್ ಗೋಲ್ಡ್ ಡು ನಾಟ್ ರಿಯಾಕ್ಟ್ ವಿತ್ ಡೈಲ್ಯೂಟ್ HCl. ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಎವಾಲ್ವ್ಡ್ ವೆನ್ ಮೆಟಲ್ಸ್ ರಿಯಾಕ್ಟ್ ವಿತ್ ನೈಟ್ರಿಕ್ ಆ್ಯಸಿಡ್. ನೈಟ್ರಿಕ್ ಆ್ಯಸಿಡ್ ಜೊತೆ ಸೇರಿಸಿದಾಗ, ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಜೊತೆ ಹಾಕಿದಾಗ ನಮಗೆ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಯ್ತು ಇಲ್ಲಿ. ಅದೇ ನೈಟ್ರಿಕ್ ಆ್ಯಸಿಡ್ ಜೊತೆ ಹಾಕಿದಾಗ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗೋದಿಲ್ಲ. ಯಾಕೆ ಅಂತ ಹೇಳಿದ್ರೆ, ಬಿಕಾಸ್ ಇಟ್ ಈಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್ ಅಂಡ್ ಇಟ್ ಆಕ್ಸಿಡೈಸಸ್ ದ ಹೈಡ್ರೋಜನ್ ಪ್ರೊಡ್ಯೂಸ್ಡ್ ಟು ವಾಟರ್ ಅಂಡ್ ಇಟ್ ಇಸ್ ಸೆಲ್ಫ್ ರೆಡ್ಯೂಸ್ ಟು ಆಕ್ಸೈಡ್ಸ್ ಆಫ್ ನೈಟ್ರೋಜನ್. ಅಂದರೆ ನಾವು ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗೋದಿಲ್ಲ ಲೋಹಗಳನ್ನು ನಾವು ನೈಟ್ರಿಕ್ ಆ್ಯಸಿಡ್ ಹಾಕಿದಾಗ. ಯಾಕಪ್ಪ ಅಂತ ಹೇಳಿದ್ರೆ, ಈ ನೈಟ್ರಿಕ್ ಆಕ್ಸೈಡ್ ಅಂತಕ್ಕಂಥದ್ದು, ನೈಟ್ರಿಕ್ ಆ್ಯಸಿಡ್ ಅಂತಕ್ಕಂಥದ್ದು ಇಟ್ಸ್ ಎ ಸ್ಟ್ರಾಂಗ್ ಆಕ್ಸಿಡೈಸಿಂಗ್ ಏಜೆಂಟ್. ಅಂದರೆ ಅದರಲ್ಲಿ ಉತ್ಪತ್ತಿ ಆಗ್ತಕ್ಕಂಥ ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗುತ್ತೆ. ಆದ್ರೂ ಕೂಡ ಏನು ಮಾಡುತ್ತೆ, ಆ ಹೈಡ್ರೋಜನ್ ಗ್ಯಾಸನ್ನು ಹಿಂದೆನೆ ತಗೊಳಪ್ಪ ಆಕ್ಸಿಜನ್ ಅಂತ ಹೇಳ್ಬಿಟ್ಟು ಆಕ್ಸಿಜನನ್ನು ಆ ಹೈಡ್ರೋಜನ್ ಗ್ಯಾಸಿಗೆ ಕೊಟ್ಬಿಟ್ಟು ಅದನ್ನು ವಾಟರ್ ಆಗಿ ಪರಿವರ್ತನೆ ಮಾಡಿಬಿಡ್ತದೆ, ಮತ್ತು ನೈಟ್ರೋಜನ್ ಡೈಆಕ್ಸೈಡ್ ಆಗಿ ಪರಿವರ್ತನೆ ಮಾಡಿಬಿಡ್ತದೆ. ಅದಕ್ಕೋಸ್ಕರ ಮೆಟಲ್ಸನ್ನು ನೈಟ್ರಿಕ್ ಆ್ಯಸಿಡ್ ಜೊತೆ ಹಾಕಿದಾಗ ನಮಗೆ ಏನಾಗುತ್ತೆ, ಹೈಡ್ರೋಜನ್ ಗ್ಯಾಸ್ ಉತ್ಪತ್ತಿ ಆಗೋದಿಲ್ಲ. ಕೇಳ್ತಾರೆ ಎಕ್ಸಾಮಲ್ಲಿ, ವೈ ಹೈಡ್ರೋಜನ್ ಗ್ಯಾಸ್ ಈಸ್ ನಾಟ್ ಲಿಬರೇಟೆಡ್ when metals react with nitric acid, but when metals reacts with acid it releases hydrogen gas. ಅಂದರೆ hydrochloric acid it is not a strong oxidizing agent, ಇದು it is a strong oxidizing agent, it oxidizes
ಹೈಡ್ರೋಜನ್ ಗ್ಯಾಸ್ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಹೋಗ್ಬೇಕು. ನೆಕ್ಸ್ಟ್, ರಿಯಾಕ್ಷನ್ ಆಫ್ ಮೆಟಲ್ ವಿತ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ಸ್. ಅಂದರೆ ಮೆಟಲ್ಸ್ ವಿತ್ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಅಂದರೆ ಒಂದು ಲೋಹ ಅದರ ಮೆಟಲ್ ಸಾಲ್ಟ್ ಸೊಲ್ಯೂಷನ್ ಜೊತೆ ಹಾಕಿದಾಗ ಏನಾಗುತ್ತೆ ಅಂತ ಹೇಳ್ಬಿಟ್ಟು ನೋಡ್ತಾ ಹೋಗೋಣ. ಈ ಮೋರ್ ರಿಯಾಕ್ಟಿವ್ ಮೆಟಲ್ ಡಿಸ್ಪ್ಲೇಸಸ್ ಎ ಲೆಸ್ ರಿಯಾಕ್ಟಿವ್ ಮೆಟಲ್ ಟು ಫಾರ್ಮ್ ಇಟ್ಸ್ ಸಾಲ್ಟ್ ಸೊಲ್ಯೂಷನ್. ಎಕ್ಸಾಂಪಲ್, ಮೆಗ್ನೀಷಿಯಂ ರಿಯಾಕ್ಟ್ಸ್ ವಿತ್ ಕಾಪರ್ ಸಲ್ಫೇಟ್. ಮೆಗ್ನೀಷಿಯಂ ಅಂತಕ್ಕಂಥದ್ದು ಒಂದು ಲೋಹ, ಕಾಪರ್ ಸಲ್ಫೇಟ್ ಅಂತಕ್ಕಂಥದ್ದು ಮೆಟಲ್ ಸಾಲ್ಟ್ ಸೊಲ್ಯೂಷನ್. ಇದು ಮೆಗ್ನೀಷಿಯಮ್ ಅನ್ನು ತಗೊಂಡ್ಬಿಟ್ಟು ಕಾಪರ್ ಸಲ್ಫೇಟ್ ಅಲ್ಲಿ ನಾವು ಹಾಕಿದಾಗ ನಮಗೇನು ಉತ್ಪತ್ತಿ ಆಗುತ್ತೆ? ಮೆಗ್ನೀಷಿಯಂ ಸಲ್ಫೇಟ್ ಅಂಡ್ ಕಾಪರ್ ಅಂತಕ್ಕಂಥದ್ದು ನಮಗೆ ಉತ್ಪತ್ತಿ ಆಗುತ್ತೆ. ಅದೇ ರೀತಿ ಜಿಂಕ್ ಡಿಸ್ಪ್ಲೇಸಸ್ ಕಾಪರ್ ಫ್ರಮ್ ಕಾಪರ್ ಸಲ್ಫೇಟ್ ಸೊಲ್ಯೂಷನ್. ಅಂದರೆ ಜಿಂಕ್ ತಗೊಂಡ್ಬಿಟ್ಟು ಕಾಪರ್ ಸಲ್ಫೇಟ್ ಸೊಲ್ಯೂಷನ್ ಅಲ್ಲಿ ಹಾಕಿದಾಗ ಏನಾಗುತ್ತೆ? ಜಿಂಕ್ ಸಲ್ಫೇಟ್ ಮತ್ತೆ ಕಾಪರ್. ನೋಡ್ರಿ, ಇಲ್ಲಿ ಮೆಗ್ನೀಷಿಯಂ ಅನ್ನ ಕಾಪರ್ ಸಲ್ಫೇಟ್ ಅಲ್ಲಿ ಹಾಕಿದಾಗ ಮೆಗ್ನೀಷಿಯಂ ಏನ್ ಮಾಡ್ತಾ ಇದೆ? ಕಾಪರ್ ಅನ್ನ ಡಿಸ್ಪ್ಲೇಸ್ ಮಾಡ್ತಾ ಇದೆ, ಕಾಪರ್ ಅನ್ನ ಕಿತ್ತು ಹಾಕ್ತಾ ಇದೆ ಕಾಪರ್ ಸಲ್ಫೇಟ್ ಇಂದ. ಅದೇ ರೀತಿ ಜಿಂಕ್ ಅನ್ನ ಕಾಪರ್ ಸಲ್ಫೇಟ್ ಅಲ್ಲಿ ಹಾಕಿದಾಗ ಕೂಡ ಕಾಪರ್ ಅನ್ನ ಕಿತ್ತು ಹಾಕ್ತಾ ಇದೆ. ಯಾವುದು? ಜಿಂಕ್ ಅಂತಕ್ಕಂಥದ್ದು. ಇಲ್ಲಿ ನೀವು ನೋಡ್ತಾ ಹೋಗೋದು ಐರನ್ ಪ್ಲಸ್ ಕಾಪರ್ ಸಲ್ಫೇಟ್, ಐರನ್ ಸಲ್ಫೇಟ್ ಅಂಡ್ ಕಾಪರ್. ಇಲ್ಲಿ ಕಾಪರ್ ತಾಮ್ರದ ಸಲ್ಫೇಟಿನ ಸೊಲ್ಯೂಷನ್ ತಗೊಂಡ್ಬಿಟ್ಟು ಅದರಲ್ಲಿ ನಾವು ಒಂದು ಕಬ್ಬಿಣದ ಮಳೆ ಏನಾದರೂ ಹಾಕಿದ್ರೆ ಅದೇನಾಗ್ತಾ ಹೋಗುತ್ತೆ? ಆ ಕಬ್ಬಿಣದ ಮಳೆ ಅಂತಕ್ಕಂಥದ್ದು ಒಂದು 15ರಿಂದ 20 ನಿಮಿಷ ನಾವು ಹಾಕಿಬಿಟ್ಟು ಸ್ವಲ್ಪ ಹೊತ್ತು ಬಿಟ್ಟು ನೋಡಿದ್ರೆ ಆ ಕಬ್ಬಿಣದ ಮಳೆ ಅಂತಕ್ಕಂಥದ್ದು ಬಂಗಾರದ ಮಳೆ ಕಂಡಂಗೆ ಕಾಣುತ್ತೆ. ಯಾಕಂದರೆ ಅದ್ರ ಮೇಲೆ ತಾಮ್ರದ ಕೋಟಿಂಗ್ ಆಗಿರ್ತದೆ. ತಾಮ್ರದ ಕೋಟಿಂಗ್ ಆಗಿರೋದ್ರಿಂದ ಬಂಗಾರದಲ್ಲ, ಅದು ತಾಮ್ರದ ಮಳೆ ಕಂಡಂಗೆ ಕಾಣುತ್ತೆ. ಅಂದರೆ ಈಸಿಯಾಗಿ, ಅಂದರೆ ಇಟ್ ಈಸ್ ಹೈಲಿ ರಿಯಾಕ್ಟಿವ್. ಯಾರಿಗಿಂತ? ಕಾಪರಿಗಿಂತ. ಅದಕ್ಕೋಸ್ಕರ ಕಾಪರ್ ಐರನ್ ಏನು ಮಾಡುತ್ತೆ? ಕಾಪರನ್ನು ಕಿತ್ತು ಹಾಕುತ್ತೆ ಸಲ್ಫೇಟ್ ಇಂದ. ದಿಸ್ ಈಸ್ ಕಾಲ್ಡ್ ಆಸ್ ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಕರಿತಾ ಹೋಗ್ತೀವಿ ನಾವು. ಕೆಮಿಕಲ್ ರಿಯಾಕ್ಷನ್ಸ್ ಅಂಡ್ ಈಕ್ವೇಷನ್ಸ್ ಅಲ್ಲಿ ನಾವು ಓದಿದ್ವಿ. ಇದನ್ನ ನಾವು ಡಿಸ್ಪ್ಲೇಸ್ಮೆಂಟ್ ರಿಯಾಕ್ಷನ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್, ರಿಯಾಕ್ಟಿವಿಟಿ ಸೀರೀಸ್ ನೋಡ್ತಾ ಹೋಗೋಣ. ದ ಅರೇಂಜಿಂಗ್ ಆಫ್ ಮೆಟಲ್ಸ್ ಇನ್ ದ ಡಿಕ್ರೀಸಿಂಗ್ ಆರ್ಡರ್ ಆಫ್ ದ ರಿಯಾಕ್ಟಿವಿಟಿ ಈಸ್ ಕಾಲ್ಡ್ ರಿಯಾಕ್ಟಿವಿಟಿ ಸೀರೀಸ್. ಅಂದರೆ ಲೋಹಗಳನ್ನ ನಾವು ಜೋಡಿಸ್ತಾ ಹೋಗೋದು. ಹೆಂಗಪ್ಪ? ಯಾವುದು ಬಹಳ ಬೇಗ ರಿಯಾಕ್ಟ್ ಆಗುತ್ತೋ ಅದ್ರ ಮೇಲ್ಗಡೆ ಹಾಕ್ತಾ ಹೋಗೋದು, ಯಾವುದು ಕಡಿಮೆ ರಿಯಾಕ್ಟ್ ಆಗುತ್ತೋ ಅದ್ರ ಕೆಳಗಡೆ, ಅದ್ರ ಕಡಿಮೆ ಆಗೋದು ಅದ್ರ ಕೆಳಗಡೆ, ಹಿಂಗೆ ಅದರ ರಿಯಾಕ್ಟಿವಿಟಿ ಏನು ಮಾಡ್ತಾ ಹೋಗೋದು? ಹಿಂಗೆ ಕಡಿಮೆ ಮಾಡ್ಕೊಳ್ತಾ ಹೋಗೋದು. ಅಂದರೆ ಮೇಲ್ಗಡೆ ಇರ್ತಕ್ಕಂಥದ್ದು ಮೋಸ್ಟ್ ರಿಯಾಕ್ಟಿವ್. ಯಾವ್ಯಾವ ಮೋಸ್ಟ್ ರಿಯಾಕ್ಟಿವ್? ಪೊಟ್ಯಾಷಿಯಮ್ಮು, ಸೋಡಿಯಮ್ಮು, ಕ್ಯಾಲ್ಸಿಯಂ, ಇವೆಲ್ಲ ನೋಡಿದ್ವಿ ನಾವು. ಬರೀ ನೀರಿನಲ್ಲಿ ಹಾಕಿದ್ರೆ ಸಾಕು, ಏನಾಗ್ತಾ ಇದೆ? ಬಹಳ ಜಲ್ದಿ ರಿಯಾಕ್ಟ್ ಆಗ್ತಾ ಇದೆ, ಆಕ್ಸೈಡ್ಸ್ ಫಾರ್ಮೇಷನ್ ಆಗ್ತಾ ಇದೆ. ಹೊರಗಡೆ ಇಟ್ಟರೆ ಬೆಂಕಿ ಹತ್ಕೊಳ್ತಾ ಇದೆ. ಅದಕ್ಕೋಸ್ಕರ ಇವನ್ನ ಮೋಸ್ಟ್ ರಿಯಾಕ್ಟಿವ್ ಮೆಟಲ್ಸ್ ಅಂತ ಕರೀತಾರೆ. ಅದೇ ರೀತಿ ಮೆಗ್ನೀಷಿಯಮ್ ಅದಕ್ಕೆ ಬಿಸಿನೀರು ಹಾಕಬೇಕು ಅಂತ ಹೇಳಿದ್ವಿ. ಅಲ್ಯೂಮಿನಿಯಂ ಮತ್ತು ಜಿಂಕಿಗೆ ಸ್ಟೀಮ್ ಪಾಸ್ ಮಾಡಬೇಕು ಅಂತ ಹೇಳಿದ್ವಿ. ಅದೇ ರೀತಿ ಐರನ್, ಲೆಡ್ ಅವನ್ನ ಸ್ಟೀಮ್ ಪಾಸ್ ಮಾಡಿದ್ರೆ ಅವು ಏನೇನಾಗೋದಿಲ್ಲ. ಗೊತ್ತಾಯ್ತಾ? ಇದು ಮೀಡಿಯಂ ರಿಯಾಕ್ಟಿವ್. ಇವೆಲ್ಲ ಏನಿದಾವೋ ಇವೆಲ್ಲ ಮೀಡಿಯಂ ರಿಯಾಕ್ಟಿವ್. ಇವೆಲ್ಲವೂ ಕೂಡ ಲೆಸ್ ರಿಯಾಕ್ಟಿವ್ ಮೆಟಲ್ಸ್. ಯಾವ್ಯಾವು? ಐರನ್, ಲೆಡ್, ಹೈಡ್ರೋಜನ್, ಕಾಪರ್, ಮರ್ಕ್ಯುರಿ, ಸಿಲ್ವರ್, ಗೋಲ್ಡ್. ಅಂದರೆ ಸಿಲ್ವರ್ ಗೋಲ್ಡನ್ನು ಲಾಸ್ಟಿಗೆ ಇಟ್ಟಿದೆ. ಯಾಕಂದರೆ ಇದು ಬಿಸಿನೀರಲ್ಲಿ ಹಾಕಿದ್ರೆ ಏನಾಗೋದಿಲ್ಲ, ತಣ್ಣೀರಲ್ಲಿ ಹಾಕಿದ್ರೂ ಏನಾಗೋದಿಲ್ಲ, ಬಿಸಿ ಮಾಡಿದರೂ ಕೂಡ ಇವು ಏನಾಗೋದಿಲ್ಲ, ಲೆಸ್ ರಿಯಾಕ್ಟಿವ್ ಅಂತ ಕರಿತಾ ಹೋಗ್ತೀವಿ. ಅರ್ಥ ಆಯ್ತಾ? ಇದು ದಟ್ ಈಸ್ ಕಾಲ್ಡ್ ಆಸ್ ರಿಯಾಕ್ಟಿವಿಟಿ ಸೀರೀಸ್ ಅಂತಕ್ಕಂಥದ್ದನ್ನು ನಾವಿಲ್ಲಿ ನೋಡ್ತಾ ಹೋಗ್ತೀವಿ. ನೋಡ್ರಿ, ಇಲ್ಲಿ ಫಸ್ಟ್ ಮೋಸ್ಟ್ ರಿಯಾಕ್ಟಿವ್ ಇರ್ತಕ್ಕಂಥದ್ದು ಪೊಟ್ಯಾಷಿಯಮನ್ನು ಮೇಲ್ಗಡೆ ಹಾಕಿದ್ವಿ. ಆಮೇಲೆ ಸೋಡಿಯಂ. ಅಂದರೆ ನಾವೇನಂತ ಬರಿಬೋದು? Potassium is more reactive than sodium. Sodium is more reactive than calcium. Calcium is more reactive than magnesium. ಈ ರೀತಿ ಬರ್ಕೊಳ್ತಾ ಹೋಗ್ಬೋದು. ಓಕೆನಾ? ರಿಯಾಕ್ಟಿವಿಟಿ ಸೀರೀಸ್. ಇಲ್ಲ ನಿಮಗೆ ಕೊಟ್ಬಿಟ್ಟು ಅದರ ರಿಯಾಕ್ಟಿವಿಟಿ ಸೀರೀಸನ್ನು ಬರೀರಿ ಅಂದರೆ ಫಸ್ಟ್ ಯಾವ್ದು ರಿಯಾಕ್ಟಿವಿಟಿ ಇದೆಯೋ ಅದನ್ನು ಫಸ್ಟ್ ಬರಿಬೇಕು. ಡಿಕ್ರೀಸಿಂಗ್ ಹಿಂಗೆ ಹೋದಂಗೆ ಎಲ್ಲ ರಿಯಾಕ್ಟಿವಿಟಿ ಏನಾಗ್ತಾ ಹೋಗುತ್ತೆ? ಕಡಿಮೆ ಆಗ್ತಾ ಹೋಗುತ್ತೆ. ಇನ್ಕ್ರೀಸಿಂಗ್ ಆರ್ಡರ್ ಅಂದರೆ ಉಲ್ಟಾ ಬರಿತಾ ಹೋಗುತ್ತೆ. ಮೆಗ್ನೀಷಿಯಂ ಈಸ್ ಲೆಸ್ ರಿಯಾಕ್ಟಿವ್ ದ್ಯಾನ್ ಕ್ಯಾಲ್ಸಿಯಂ. ಗೊತ್ತಾಯ್ತಾ? ಹಿಂಗೆ ಹೋದಂಗೆಲ್ಲ ಅದರ ರಿಯಾಕ್ಟಿವಿಟಿ ಇನ್ಕ್ರೀಸ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್, ಹೌ ಡು ಮೆಟಲ್ಸ್ ಅಂಡ್ ನಾನ್ ಮೆಟಲ್ಸ್ ರಿಯಾಕ್ಟ್? ಮೆಟಲ್ಸ್ಗಳು ನಾನ್ ಮೆಟಲ್ಸ್ಗಳ ಜೊತೆ ರಿಯಾಕ್ಟ್ ಆಗ್ತಾವ? ಹೌದು, ರಿಯಾಕ್ಟ್ ಆಗ್ತವೆ. ಮೆಟಲ್ಸ್ ಲೂಸ್ ಎಲೆಕ್ಟ್ರಾನ್ಸ್ ಅಂಡ್ ಬಿಕಮ್ ಪಾಸಿಟಿವ್ ಅಯಾನ್ಸ್, ಸೊ ದೇ ಆರ್ ಕಾಲ್ಡ್ ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್. ಇಲ್ಲಿ ನಾವು ಏನಂತ ಕರಿತಾ ಹೋಗ್ತೀವಿ? ಮೆಟಲ್ಸ್ಗಳು ದೇ ಲೂಸ್ ಎಲೆಕ್ಟ್ರಾನ್ಸ್. ಅದು ತನ್ನಲ್ಲಿರ್ತಕ್ಕಂಥ 1-2 ಎಲೆಕ್ಟ್ರಾನ್ಸನ್ನು ಕಳ್ಕೊಂಡ್ಬಿಟ್ಟು ಪಾಸಿಟಿವ್ ಅಯಾನ್ಸ್ ಆಗ್ತಾ ಹೋಗ್ತವೆ. ಅದನ್ನು ನಾವು ಎಲೆಕ್ಟ್ರೋ ಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರಿತಾ ಹೋಗ್ತೀವಿ. ಫಾರ್ ಎಕ್ಸಾಂಪಲ್, ದ ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ 11. ಅಟಾಮಿಕ್ ನಂಬರ್ ಆಫ್ ಸೋಡಿಯಂ ಈಸ್ ಎಷ್ಟಿದೆ? 11 ಇದೆ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 281 ಅಂತ ಕರಿತಾ ಹೋಗ್ತೀವಿ. ಅಂದರೆ 1s2, 2s2, 2p6, 3s2, 3s1 ಅಂತ ಇಲ್ಲಿ ನಾವು ಹೇಳ್ತಾ ಹೋಗ್ತೀವಿ.
ಇಟ್ಸ್ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಇಸ್ 281. ಇಟ್ ಹ್ಯಾಸ್ ಒನ್ ವೇಲೆನ್ಸ್ ಎಲೆಕ್ಟ್ರಾನ್, ಅದರಲ್ಲಿ ಒಂದೇ ಒಂದು ವೇಲೆನ್ಸ್ ಎಲೆಕ್ಟ್ರಾನ್ ಇದೆ. ಇಟ್ ಲೂಸಸ್ ಒನ್ ಎಲೆಕ್ಟ್ರಾನ್ ಅಂಡ್ ಫಾರ್ಮ್ಸ್ ಎ ಸೋಡಿಯಂ ಅಯಾನ್. ಅದು ತನ್ನಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಅನ್ನು ಕಳ್ಕೊಂಡ್ಬಿಟ್ಟು Na+ ಆಗ್ತಾ ಹೋಗುತ್ತೆ. ಅದೇ ರೀತಿ ನಾವು ಮೆಗ್ನೀಷಿಯಂ ತಗೊಂಡ್ರೆ ಅದರ ಎಲೆಕ್ಟ್ರಾನಿಕ್ ಅಟಾಮಿಕ್ ನಂಬರ್ ಎಷ್ಟಿದೆ? 12 ಇದೆ. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 282. ಇದೇನು ಮಾಡುತ್ತೆ? ತನ್ನಲ್ಲಿ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇದಾವೆ? ವೇಲೆನ್ಸ್ ಎಲೆಕ್ಟ್ರಾನ್ ಅಂದರೆ ಅನ್ಪೇರ್ಡ್ ಎಲೆಕ್ಟ್ರಾನ್ಸ್, ಖಾಲಿ ಇರ್ತಕ್ಕಂಥ ಎಲೆಕ್ಟ್ರಾನ್ಸ್ಗಳನ್ನ ನಾವು ವೇಲೆನ್ಸ್ ಎಲೆಕ್ಟ್ರಾನ್. ಇವು 2 ಎಲೆಕ್ಟ್ರಾನ್ಸ್. ಎಲ್ಲ ಮೆಟಲ್ಸ್ಗಳು ಒಂದೇ ರೀತಿಯಾಗಿರೋದಿಲ್ಲ. ಒಂದು ಎಲೆಕ್ಟ್ರಾನ್ ಅನ್ನು ಖಾಲಿ ಇಟ್ಕೊಂಡಿರ್ತದೆ, ವೇಲೆನ್ಸ್ ಎಲೆಕ್ಟ್ರಾನ್ ಇರ್ತದೆ. ಒಂದಕ್ಕೆ 2 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ, ಒಂದಕ್ಕೆ 3 ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತವೆ. ಹಿಂಗೆ ಎಷ್ಟು ವೇಲೆನ್ಸ್ ಎಲೆಕ್ಟ್ರಾನ್ಸ್ ಇರ್ತಾವೋ ಅಷ್ಟು ಎಲೆಕ್ಟ್ರಾನ್ಸ್ ಅನ್ನು ಅವ್ರು ಕಳ್ಕೊಳ್ತಾರೆ. ನೋಡ್ರಿ, ಸೋಡಿಯಂ ಒಂದನ್ನು ಕಳ್ಕೊಂಡಿದೆ, ಹಾಗಾಗ್ಬಿಟ್ಟು Na+ ಆಗಿದೆ. ಅದೇ ರೀತಿ ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ ಅನ್ನು ಕಳ್ಕೊಂಡಿದೆ, ಮೆಗ್ನೀಷಿಯಂ 2+. ಅಂದರೆ 2 ಎಲೆಕ್ಟ್ರಾನ್ ಕಳ್ಕೊಂಡಿದೆ. ಇದು 1+ ಅಂದ್ರೆ ಒಂದೇ, ಬರೀ ಪ್ಲಸ್ ಅಂತ ಬರೆದ್ರು ಒಂದೇ. ಹಾಗಾಗ್ಬಿಟ್ಟು ಇವು ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟ್ಸ್ ಅಂತ ಕರೀತಾರೆ. ನೆಕ್ಸ್ಟ್ ನಾನ್ ಮೆಟಲ್ಸ್. ಈ ನಾನ್ ಮೆಟಲ್ಸ್ ಅಂತಕ್ಕಂಥ ಎಲೆಕ್ಟ್ರಾನ್ಸ್ ಅನ್ನ ಪಡಿತವೆ. ಇಟ್ ಗೇನ್ಸ್ ಎಲೆಕ್ಟ್ರಾನ್ಸ್ ಅಂಡ್ ಬಿಕಮ್ ನೆಗೆಟಿವ್ ಅಯಾನ್ಸ್. ಅದಕ್ಕೆ ಇವರಿಗೆ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್ಸ್ ಅಂತ ಕರೀತಾರೆ. ಎಕ್ಸಾಂಪಲ್, ಅಟಾಮಿಕ್ ನಂಬರ್ ಆಫ್ ಕ್ಲೋರಿನ್ ಈಸ್ 17. ಅದರ ಅಟಾಮಿಕ್ ನಂಬರ್ ಕ್ಲೋರಿನ್ ಇಂದು 17 ಇದೆ. 17 ಕ್ಲೋರಿನ್ ಈಸ್ ಎ ನಾನ್ ಮೆಟಲ್. ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ 287. ಓಕೆನಾ? ಇವ್ರಿಗೆ ಒಂದು ಎಲೆಕ್ಟ್ರಾನ್ ಬೇಕು, ಯಾಕಂದ್ರೆ ಇದು ಆಕ್ಟೇಟ್ ಕಾನ್ಫಿಗರೇಷನ್ ಆಗೋದಕ್ಕೆ ಇದಕ್ಕೆ ಒಂದು ಎಲೆಕ್ಟ್ರಾನ್ ಬೇಕು. ಹಾಗಾಗ್ಬಿಟ್ಟು ಏನಾಗ್ತವೆ? ಒಂದು ಎಲೆಕ್ಟ್ರಾನ್ ಪಡ್ಕೊಳ್ಳುತ್ತೆ. ಎಲ್ಲಿಂದ? ಈ ಒಂದು ಎಲೆಕ್ಟ್ರಾನ್ ಕಳ್ಕೊಂಡಿರ್ತಾವಲ್ಲ ಮೆಟಲ್ಸ್ಗಳು, ಅವರಿಂದ ಒಂದು ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಂಡ್ಬಿಟ್ಟು Cl- ಆಗ್ತಾವೆ. ಇಲ್ಲಿ ಸೋಡಿಯಂ ಪ್ಲಸ್ ಆಗಿತ್ತು, ಇಲ್ಲಿ Cl- ಆಗಿತ್ತು. ಇವೆರಡು ಬೆರೆತುಬಿಟ್ಟು ಸೋಡಿಯಂ ಕ್ಲೋರೈಡ್ ಅಂತ. ಅದೇ ರೀತಿ ಆಕ್ಸಿಜನ್ 2 ಎಲೆಕ್ಟ್ರಾನ್ ಪಡ್ಕೊಳ್ಳುತ್ತೆ, ಯಾಕಂದ್ರೆ ಅವ್ರಿಗೆ 2 ಎಲೆಕ್ಟ್ರಾನ್ಸಿನ ಅವಶ್ಯಕತೆ ಇದೆ. ಅದಾಗ್ಬಿಟ್ಟು ಏನಾಗುತ್ತೆ? O2- ಆಗುತ್ತೆ. ಇಲ್ಲಿ ಹಂಗೆ ಮೆಗ್ನೀಷಿಯಂ 2+ ಆಗಿತ್ತು, ಅದೇ ರೀತಿ 2 ಎಲೆಕ್ಟ್ರಾನ್ ಕಳ್ಕೊಂಡ್ರೆ 2+, 2 ಎಲೆಕ್ಟ್ರಾನ್ ಪಡ್ಕೊಂಡ್ರೆ 2- ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಇಲ್ಲಿ ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್. ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಅಂದ್ರೆ ನಮ್ಮ ಮನೆಯಲ್ಲಿ ನಾವು ತಿಂತೀವಲ್ಲ ಉಪ್ಪು, ಆ ಉಪ್ಪು ಅಂತಕ್ಕಂಥದ್ದು ಸೋಡಿಯಂ ಕ್ಲೋರೈಡ್. ಹೆಂಗೆ ಫಾರ್ಮೇಷನ್ ಆಗುತ್ತೆ? ಇಲ್ಲಿ ಒಂದು ಮೆಟಲ್ ಇದೆ, ಇನ್ನೊಂದು ನಾನ್ ಮೆಟಲ್ ಇದೆ. ಮೆಟಲ್ ಏನಾಗಿದೆ? ಒಂದು ಎಲೆಕ್ಟ್ರಾನ್ ಅನ್ನ ಕಳ್ಕೊಳ್ತಾ ಇದೆ. ತನ್ನಲ್ಲಿರ್ತಕ್ಕಂಥ ಒಂದು ಎಲೆಕ್ಟ್ರಾನ್ ಎಲ್ಲಿ ಕಳ್ಕೊಳ್ತಾ ಇದೆ? ಕ್ಲೋರಿನಿಗೆ ಕೊಡ್ತಾ ಇದೆ. ನೀವು ನೋಡ್ತಿರ್ಬೋದು, ಇಲ್ಲಿ ಕ್ಲೋರಿನಿಗೆ ಒಂದು ಎಲೆಕ್ಟ್ರಾನ್ ಕೊಡ್ತಿರೋದು. ಈ ಎಲೆಕ್ಟ್ರಾನ್ ಏನು ಮಾಡುತ್ತೆ? ಕಳ್ಕೊಂಡಾಗ Na+ ಆಗುತ್ತೆ. ಇದು ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಂಡಾಗ Cl- ಆಗುತ್ತೆ. ಪಾಸಿಟಿವ್ ಅಯಾನ್, ನೆಗೆಟಿವ್ ಅಯಾನ್, ದೇ ಅಟ್ರಾಕ್ಟ್ ಈಚ್ ಅದರ್ ಟು ಫಾರ್ಮಿಂಗ್ ಸೋಡಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಅಂತ ಕರಿತಾ ಹೋಗ್ತೇವೆ. ಇಲ್ಲಿ ದಟ್ ಈಸ್ ಸೋಡಿಯಂ ಈಸ್ ಅಟಾಮಿಕ್ ನಂಬರ್ 11, ಕ್ಲೋರಿನ್ ಅಟಾಮಿಕ್ ನಂಬರ್ 17. ಇವ್ರ ಒಂದು ಎಲೆಕ್ಟ್ರಾನ್ ಕಳ್ಕೊಂಡ್ರೆ ಸ್ಟೇಬಲ್ ಕಾನ್ಫಿಗರೇಷನ್ ಬರ್ತದೆ, ಇವ್ರಿಗೆ ಒಂದು ಎಲೆಕ್ಟ್ರಾನ್ ಪಡ್ಕೊಂಡ್ರೆ ಸ್ಟೇಬಲ್ ಕಾನ್ಫಿಗರೇಷನ್ ಬರ್ತಾ ಹೋಗುತ್ತೆ. ಹಾಗಾಗ್ಬಿಟ್ಟು ಫಾರ್ಮೇಷನ್ ಆಫ್ ಸೋಡಿಯಂ ಕ್ಲೋರೈಡ್ ಈ ರೀತಿ. ಅಂದರೆ ಸೋಡಿಯಂ ಎಲೆಕ್ಟ್ರೋಪಾಸಿಟಿವ್ ಎಲಿಮೆಂಟು, ಕ್ಲೋರಿನ್ ನಾನ್ ಮೆಟಲ್ ಎಲೆಕ್ಟ್ರೋನೆಗೆಟಿವ್ ಎಲಿಮೆಂಟ್. ಒಬ್ರು ಕಳ್ಕೊಳ್ತಾರೆ, ಇನ್ನೊಬ್ರು ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಂಡ್ಬಿಟ್ಟು ಸೋಡಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಮಾಲಿಕ್ಯೂಲ್. ಅದೇ ರೀತಿ ಮೆಗ್ನೀಷಿಯಂ ಕ್ಲೋರೈಡ್ ಮಾಲಿಕ್ಯೂಲ್ ಹೆಂಗೆ ಉತ್ಪತ್ತಿ ಆಗುತ್ತೆ? ಮೆಗ್ನೀಷಿಯಂ ಅಟಾಮಿಕ್ ನಂಬರ್ 12 ಅಂತ ಹೇಳಿದ್ವಿ. ಅದರ ಎಲೆಕ್ಟ್ರಾನಿಕ್ ಕಾನ್ಫಿಗರೇಷನ್ ಬಂದ್ಬಿಟ್ಟು 282. ಇಲ್ಲಿ ಒಂದು ಮೆಗ್ನೀಷಿಯಂ 2 ಎಲೆಕ್ಟ್ರಾನ್ಸ್ ಅನ್ನ ಕಳ್ಕೊಳ್ತಾ ಹೋಗುತ್ತೆ, ಅಂದ್ರೆ ಮೆಗ್ನೀಷಿಯಂ 2 ಫಾರ್ಮೇಷನ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕ್ಲೋರಿನ್ ಇದೆ. ಕ್ಲೋರಿನ್ ಒಂದು ಎಲೆಕ್ಟ್ರಾನ್ ಅನ್ನು ಪಡ್ಕೊಳ್ಳೋ ಕೆಪಾಸಿಟಿ ಇದೆ, 2 ಎಲೆಕ್ಟ್ರಾನ್ಸ್ ಅನ್ನ ಪಡ್ಕೊಳ್ಳೋದಿಲ್ಲ. ಹಾಗಾಗ್ಬಿಟ್ಟು ಒಂದು ಮೆಗ್ನೀಷಿಯಂ 2 ಕ್ಲೋರಿನ್ಸ್ಗಳಿಗೆ ಒಂದೊಂದು ಎಲೆಕ್ಟ್ರಾನ್ ಕೊಡ್ತಾವೆ. ಒಂದು ಎಲೆಕ್ಟ್ರಾನ್ ಒಂದು ಕ್ಲೋರಿನಿಗೆ, ಇನ್ನೊಂದು ಎಲೆಕ್ಟ್ರಾನ್ ಇನ್ನೊಂದು ಕ್ಲೋರಿನಿಗೆ ಕೊಟ್ಬಿಟ್ಟು ಏನಾಗುತ್ತೆ? ಇದು ಮೆಗ್ನೀಷಿಯಂ 2+ ಆಗುತ್ತೆ. ಇವು 2 Cl- ಇರುತ್ತೆ, ಅದಕ್ಕೆ ಫಾರ್ಮೇಷನ್ ಏನಾಗುತ್ತೆ? ಮೆಗ್ನೀಷಿಯಂ ಕ್ಲೋರೈಡ್ MgCl2. ಯಾಕಂದ್ರೆ ಮೆಗ್ನೀಷಿಯಂ 2 ಕ್ಲೋರಿನ್ ಆಟಮ್ಗಳಿಗೆ, ಎಲಿಮೆಂಟ್ಸಿಗೆ ಎಲೆಕ್ಟ್ರಾನ್ಸ್ ಅನ್ನ ಡೊನೇಟ್ ಮಾಡಿದೆ. ಹಾಗಾಗ್ಬಿಟ್ಟು Mg2+ ಆಗಿದೆ. ಎಷ್ಟು ಕಳ್ಕೊಂಡಿರ್ತಾವೋ ಅಷ್ಟು ಎಲಿಮೆಂಟ್ಸ್ ಅನ್ನ ಪಡ್ಕೊಂತಾವ. ದಿಸ್ ಈಸ್ ದ ಎಕ್ಸಾಂಪಲ್ ಆಫ್ ಫಾರ್ಮೇಷನ್ ಆಫ್ ಮೆಗ್ನೀಷಿಯಂ ಕ್ಲೋರೈಡ್ ಅಂತಕ್ಕಂಥದ್ದು ನೋಡ್ತಾ ಹೋಗ್ತೀವಿ. ಅದೇ ರೀತಿ ಅಯಾನಿಕ್ ಕಾಂಪೌಂಡ್ಸ್, ಎಲೆಕ್ಟ್ರೋಕೋವೆಲೆಂಟ್ ಕಾಂಪೌಂಡ್ಸ್ ಅಂತಕ್ಕಂಥವನ್ನ ನಾವು ನಾಳೆ ಸ್ಟಡಿ ಮಾಡ್ತಾ ಹೋಗೋಣ. ಓಕೆ, ಅರ್ಥ ಆಯ್ತಾ ಎಲ್ಲರಿಗೂ? ಓಕೆ, ಥ್ಯಾಂಕ್ ಯು.